ಹೆಚ್ಚಿಸಲು ದೇವರು ಕೊಟ್ಟ ಈ ಒಂದು ಸುಂದರವಾದ ಅವಕಾಶಕ್ಕೆ ತಂದೆಯಾದ ದೇವರಿಗೆ ನಾವು ಎಲ್ಲರೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸೋರಾಗಿ ಈ ದಿನದಲ್ಲೂ ಕೂಡ ನಾವಿರಬೇಕು ಸಹೋದರರೇ. ಸೊ ಈ ಒಂದು ಪಾಠವು ಸತತವಾಗಿ ದೇವರ ಕೃಪೆಯಿಂದ ದೇವರು ನಮಗೆ ಆತನ ಬಲಶಕ್ತಿಯನ್ನು ಕೊಟ್ಟು ಆತನ ಜ್ಞಾನವನ್ನು ಕೊಟ್ಟು ಈ ಅಪೋಸ್ತಲರ ಕಾರ್ಯಗಳ ವಿಚಾರಗಳನ್ನು ಆ ಕಾಲ ಸಮಯದಲ್ಲಿ ಯಾವ ರೀತಿಯ ಒಂದು ಕಾರ್ಯಗಳು ನಡೀತಾ ಇತ್ತು ಅನ್ನೋದನ್ನು ನಮಗೆ ತಿಳಿಸ್ಕೊಡ್ತಾ ಬರ್ತಾ ಇದ್ದಾರೆ. ಸೊ ಆ ರೀತಿಯಲ್ಲಿ ಈಗಿರುವಂಥ ಕಾಲ ಸಮಯದ ಸಭೆ ಕೂಡ ಈ ಅನುಭವಗಳಲ್ಲಿ ಕೂಡ ಇರೋದಕ್ಕೆ ಸಾಧ್ಯತೆಗಳಿದೆ ಅನ್ನೋದನ್ನು ಕೂಡ ನಮಗೆ ತಿಳಿಸುವಂಥದ್ದಾಗಿದೆ. ನಾವು ಕೂಡ ಈ ರೀತಿಯ ಅನುಭವಗಳಲ್ಲಿ ಯಾವ ರೀತಿ ಅಪೋಸ್ತಲರ ಒಂದು ಮಾದರಿಯನ್ನು ನೋಡಬೇಕು ಅನ್ನೋದನ್ನು ಕೂಡ ನಮಗೆ ಹೇಳಿಕೊಡುವಂಥದ್ದಾಗಿದೆ. ಸೊ ಆ ರೀತಿಯಲ್ಲಿ ಈ ದಿನದಲ್ಲೂ ಕೂಡ ನಾವು ಒಂದು ಪ್ರಾರ್ಥನೆಯ ಮೂಲಕ ನಮ್ಮ ಈ ಪಾಠವನ್ನು ಪ್ರಾರಂಭ ಮಾಡಿಸೋಣ. ಈ ಒಂದು ಕೂಟಕ್ಕೆ ಆರಂಭದ ಪ್ರಾರ್ಥನೆಯನ್ನು ನಮ್ಮ ಮಧ್ಯದಲ್ಲಿರುವ ಸಹೋದರರಾದ ವಿನೋದ್ ಬ್ರದರ್ ಪ್ರಾರ್ಥನೆ ಮಾಡಬೇಕು ಅಂತ ಕೇಳ್ಕೊತೀನಿ. ಸಹೋದರ ವಿನೋದ್. ಕೇಳಿಸ್ತಾ ಇದೆಯಾ ಬ್ರದರ್? ಕೇಳಿಸ್ತಾ ಇದೆ ಬ್ರದರ್. ಓಕೆ, ಪ್ರಾರ್ಥನೆ ಮಾಡೋಣ. Hail, Almighty Father, God of Abraham, Isaac, and Jacob, hallowed be thy name. Dear Father, we come in front of thy feet this evening as one family under one hope and faith. Thank thee for bringing us together to hear thy words. Dear Father, give us the Holy Spirit that we need in our lives in order to live a life that is acceptable in thy sight, in Christ likeness. Help us to not only to understand thy words, but to inculcate in our daily walk of life, to lead a life pleasing thee, humbling ourselves unto thy words. Let the Holy Spirit which dwells in us make decisions and guide our thoughts and our intentions in the way that is required, and let everything in our lives happen as thee wills and wish, but nothing according to what we want. Dear Father, be with us this day, and be with every one of those who have gathered in thy name to hear thy truth, and let everything happen according to thy will. Pray all this unto thee, mighty Father, through the precious name of thy Son, our Savior, Lord Jesus Christ. Amen. Thank you. ಸಹೋದರರೇ, ಕಳೆದ ವಾರದಲ್ಲಿ ಒಂದು ಪಾಠ ನಮಗೆ ಮಿಸ್ ಆಯಿತು. ಸೊ ಅದಕ್ಕೆ ಕ್ಷಮಾಪಣೆ ಕೇಳ್ಕೊತೀನಿ. ಕಳೆದ ವಾರದಲ್ಲಿ ನಾವು ಶನಿವಾರ ಸ್ವಲ್ಪ ಪ್ರಯಾಣದಲ್ಲಿದ್ದೆ. ಆದ್ದರಿಂದ ನಾನು ಸ್ವಲ್ಪ ಮುಂಚೆನೇ ಆ ಒಂದು ಜಾಗವನ್ನು ತಲುಪಿ ಅಲ್ಲಿಂದ ನಾನು ಪಾಠವನ್ನು ಮಾಡೋಣ ಅಂತ ಪ್ರಯತ್ನ ಮಾಡೋ ಒಂದು ಸಂದರ್ಭದಲ್ಲಿ ಈ ರೋಡು ಯಾವುದೋ ಒಂದು ಆಕ್ಸಿಡೆಂಟ್ ಆಗಿ ಟ್ರಾಫಿಕ್ಕು ತುಂಬ ಹೆವಿಯಾಗಿ ಎದ್ದಿರೋದ್ರಿಂದ ನಾನು ಆ ಸಮಯಕ್ಕೆ ಆ ಜಾಗವನ್ನು ತಲುಪೋಕ್ಕಾಗ್ದೇ ಕಡೆ ಒಂದು ಸಮಯದಲ್ಲಿ ನಮ್ಮ ನಿರೋಶ್ ಬ್ರದರ್ಗೆ ರಿಕ್ವೆಸ್ಟ್ ಮಾಡಿ, ಸೊ ಯಾವ ರೀತಿ ಬ್ರದರು ನಿರ್ಧಾರ ತಗೊಂಡು ಆ ಒಂದು ಲಾಸ್ಟ್ ಮಿನಿಟಲ್ಲಿ ಅನ್ನೋದು ನನಗೆ ತುಂಬ ಕಷ್ಟವಾಗಿತ್ತು. ಆದರೂ ಕೂಡ ಸಹೋದರನು ಓಕೆ ಅಂಥೇಳಿ ನನಗೆ ಒಂದು ಇದು ಕೊಟ್ಟರು. ಅದರಿಂದ ಆ ಒಂದು ಕ್ಲಾಸ್ ಮಿಸ್ ಆಗಿರೋದಕ್ಕೆ ಕ್ಷಮಾಪಣೆ ಕೇಳ್ಕೊತೀನಿ. ಈ ದಿನದಲ್ಲೂ ಕೂಡ ನಾವು ಈ ಪಾಠವನ್ನು ಮುಂದುವರಿಸೋಣ. ಸೊ ಇನ್ನೊಂದು ವಿಷಯ ನಾವು ನೋಡಬೇಕಾದ್ರೆ, ನಾವು ಈ ಸತ್ಯವೇದನ್ನು ಈ ಒಂದು ಸ್ಟಡಿಗೆ ಬೈಬಲ್ ರೀಡಿಂಗ್ ಮಾಡುವಾಗ ನಮಗೆ ಸ್ವಲ್ಪ ಟೈಮು ಹೆಚ್ಚಾಗುತ್ತೆ. ಯಾಕಂದರೆ ಇರೋ ಸಹೋದರಿಗಳು ಯಾರು ಓದಬೇಕು ಅನ್ನೋದು ಒಂದಷ್ಟು ಸಮಯದಲ್ಲಿ ನಿರ್ಧಾರ ಆಗದೇ ಇರೋದ್ರಿಂದ ಯಾರಾದರೂ ಒಬ್ಬರು ಓದ್ತಾರೆ ಅಂತ ಸುಮ್ಮನೆ ಇರ್ತೀವಿ. ಸೊ ಆ ರೀತಿ ಆಗದೆ ನಾವೇನು ಮಾಡೋಣ ಅಂದರೆ, ಒಂದು ಅವಕಾಶ, ನಾವು ಪಾಠ ಮಾಡೋಕ್ಕೆ ಮುಂಚೆನೇ ಯಾವ ಸಹೋದರಿ ಇದನ್ನು ಈ ದಿನದಲ್ಲಿ ನಮಗೆ ಓದಬೇಕು ಅಂತ ಕೂಡ ಒಂದು 2 ಸಹೋದರಿಗಳನ್ನ ನಾವು ರಿಕ್ವೆಸ್ಟ್ ಮಾಡಿಕೊಂಡ್ರೆ, ಸೊ ಅವರಿಗೆ ಆ ಒಂದು ಸ್ಟಡಿಯಲ್ಲಿ ಸ್ವಲ್ಪ ಗಮನ ಇಟ್ಟು ಆ ಒಂದು ಬೈಬಲ್ ರೀಡಿಂಗ್ ಮಾಡೋದನ್ನು ಸ್ವಲ್ಪ ಫಾಸ್ಟಾಗಿ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡೋಣ. ಅವರು ಕೂಡ ಸತ್ಯದಲ್ಲಿ ಇನ್ನೂ ಬೆಳೆಯೋದಕ್ಕೆ ಒಂದು ಪ್ರೋತ್ಸಾಹ ಕೊಟ್ಟು, ದೇವರ ಸೇವೆಯಲ್ಲಿ ಸ್ವಲ್ಪ ಅವರಿಗೆ ಆಪರ್ಚುನಿಟಿನ ಕೊಟ್ಟು ಅವ್ರನ್ನು ಕೂಡ ಇನ್ನು
ನಂಬಿಕೆ ವಿಶ್ವಾಸದಲ್ಲಿ ಬೆಳೆಯೋದಕ್ಕೆ ನಾವು ಈ ಒಂದು ಗ್ರೂಪಲ್ಲಿ ಇರೋ ನಾವು ಎಲ್ಲರೂ ಕೂಡ ಆ ವಿಷಯದಲ್ಲಿ ಸಹಕಾರ ಮಾಡೋಣ. ಸೊ ಈ ದಿನದಲ್ಲಿ ಕೂಡ ನಾವು ಏನು ಮಾಡೋಣ ಅಂದರೆ, ನಾನು ಸಹೋದರಗಳನ್ನ ಈ ವಿಚಾರವಾಗಿ ಕೇಳಿದಾಗ ಅವರು ಒಂದು ಲಿಸ್ಟ್ ನನಗೆ ಕಳಿಸಿದ್ದಾರೆ. ಯಾಕಂದರೆ ನಾನು ನಿಮ್ಮನ್ನು ಮುಖಾಮುಖಿಯಾಗಿ ಒಂದು ವೇಳೆ ನೋಡೋಕ್ಕೆ ಆಗದೆ ಇರೋದ್ರಿಂದ ಯಾರು ಓದ್ತೀರಾ, ಯಾರು ಪ್ರೇಯರ್ ಮಾಡ್ತೀರಾ ಅನ್ನೋದು ನನಗೆ ಅಷ್ಟು ಮಾಹಿತಿ ಇಲ್ಲದೆ ಇರೋದ್ರಿಂದ ಸಹೋದರರು ನನಗೆ ಆ ಒಂದು ಲಿಸ್ಟನ್ನು ಕಳಿಸಿದ್ರು. ಆ ಲಿಸ್ಟಲ್ಲಿ ನಾವು ಈ ಒಂದು ಲಿಸ್ಟನ್ನು ರೊಟೇಷನ್ ಬೇಸಿಸಲ್ಲಿ ನಾವೇನು ಮಾಡೋಣ ಅಂದರೆ, ಇಬ್ಬಿಬ್ಬರು ಸಹೋದರಿಗಳಿಗೆ ಈ ಜವಾಬ್ದಾರಿಯನ್ನು ಕೊಡೋಣ. ನಾವು ಪಾಠವನ್ನು ಪ್ರಾರಂಭ ಮಾಡೋಕ್ಕೆ ಮುಂಚೆನೇ ಅದೇ ರೀತಿಯಲ್ಲಿ ಪ್ರಾರ್ಥನೆ ಮಾಡುವ ಸಹೋದರಗಳನ್ನ ಕೂಡ ನಾವು ಅವ್ರಿಗೆ ಕೂಡ ಆ ರೊಟೇಷನ್ ಬೇಸಿಸಲ್ಲಿ ಅವ್ರಿಗೆ ಕೂಡ ಅವಕಾಶಗಳನ್ನ ಕೊಡೋಣ ಅಂತ ಸಹೋದರ ನನಗೆ ಸಲಹೆ ಮಾಡಿದಾಗ ಈ ವಿಷಯಗಳನ್ನ ನಾನು ನಿಮ್ಮ ಮುಂದೆ ಇಡ್ತೀನಿ. ಸೊ ಈ ದಿನದಲ್ಲೂ ಕೂಡ ನಮಗೆ ಈ ಒಂದು ಬೈಬಲ್ ರೀಡಿಂಗ್ ಸಪೋರ್ಟ್ ಮಾಡೋದಕ್ಕೆ ನಮ್ಮ ಮಧ್ಯದಲ್ಲಿರುವ ಸಹೋದರಿ ನವೀನಿತಾ ಮತ್ತು ಸರೋಜಾ ಸಿಸ್ಟರು ಈ ದಿನಕ್ಕೆ ಬೇಕಾಗಿರುವಂಥ ವೇದ ಭಾಗವನ್ನು ಓದೋದಕ್ಕೆ ನೀವು ತಯಾರಾಗಿರಿ ಅಂತ ಕೇಳ್ಕೊತಾ ಈ ಒಂದು ಪಾಠವನ್ನು ಪ್ರಾರಂಭ ಮಾಡೋಣ ಸಹೋದರರೇ. ಸೊ ನಾವು ಕಳೆದ ಬಾರಿ ನಾವು ನೋಡಿದಂಥ ಅಪೋಸ್ಟಲರ ಕಾರ್ಯಗಳನ್ನು ನಾವು ಸ್ವಲ್ಪ ಮೆಲುಕಾಕಿ ನಾವು ಮುಂದಿನ ಪಾಠದೊಳಗೆ ಕೂಡ ನಾವು ಹೋಗೋಣ. ಸೊ ಅಲ್ಲಿ ನಾವು ನೋಡುವಾಗ ಪೌಲನು ಮತ್ತೆ ಎಫೆಸಿಯುಗೆ ಬರುವಂಥ ಒಂದು ಸನ್ನಿವೇಶ. ಸಹೋದರರೇ, ಪೌಲನ ಈ ಒಂದು ಪ್ರಯಾಣ ನಾವು ಅಪೋಸ್ಟಲರ ಕಾರ್ಯಗಳು 19ನೇ ಅಧ್ಯಾಯ 8ರಿಂದ 10 ವಚನಗಳನ್ನ ಕಳೆದ ಒಂದು ಪಾಠದಲ್ಲಿ ನೋಡಿದ್ವಿ. ಅದನ್ನು ಒಂದು ಸರಿ ಓದಕ್ಕೆ ನಾನು ಕೇಳ್ಕೊತೀನಿ. ಅಪೋಸ್ಟಲರ ಕಾರ್ಯಗಳು 19ನೇ ಅಧ್ಯಾಯ 8ರಿಂದ 10 ವಚನಗಳು. ಓದಿ. ಪಟ್ಟಣದಲ್ಲಿ ಪೌಲನು ಸಭಾಮಂದಿರದೊಳಗೆ ಹೋಗಿ 3 ತಿಂಗಳು ಅಲ್ಲೇ ದೇವರ ರಾಜ್ಯದ ವಿಷಯಗಳನ್ನು ಕುರಿತು ವಾದಿಸುತ್ತಾ ಜನರನ್ನು ಒಡಂಬಡಿಸುತ್ತಾ ಧೈರ್ಯದಿಂದ ಮಾತಾಡಿದನು. ಕೆಲವರು ತಮ್ಮ ಮನಸ್ಸುಗಳನ್ನು ಕಠಿಣ ಮಾಡಿಕೊಂಡು ಒಡಂಬಡದೆ ಗುಂಪು ಕೂಡಿದ ಜನರ ಮುಂದೆ ಈ ಮಾರ್ಗವು ಕೆಟ್ಟದ್ದೆಂದು ಹೇಳಲು ಅವನು ಅವರನ್ನು ಬಿಟ್ಟು ಹೋಗಿ ಶಿಷ್ಯರನ್ನು ಬೇರೆ ಮಾಡಿ ತುರನ್ನ ತರ್ಕ ಶಾಲೆಯಲ್ಲಿ ಪ್ರತಿದಿನವೂ ವಾದಿಸಿದರು. ಇದು 2 ವರ್ಷಗಳವರೆಗೂ ನಡೆದಿದ್ದರಿಂದ ಆಸ್ಯ ಸೀಮೆಯಲ್ಲಿ ವಾಸವಾಗಿದ್ದ ಯೆಹೂದ್ಯರು ಗ್ರೀಕರು ಎಲ್ಲರೂ ಕರ್ತನ ವಾಕ್ಯವನ್ನ ಕೇಳಿದರು. ಓಕೆ, ಇದೆಲ್ಲ ನಾವು ಕಳೆದ ವಾರದಲ್ಲಿ ನೋಡಿದ್ವಿ ಅಲ್ವಾ? ಸೊ ಕಳೆದ ಪಾಠದಲ್ಲಿ ನಾವು ನೋಡುವಾಗ ಪೌಲಿಗ ಮತ್ತೆ ಎಫೆಸು ಪಟ್ಟಣಕ್ಕೆ ಹಿಂದಿರುಗ್ತಾರೆ. ಆಗ್ಲೇ ಈ ಎಫೆಸು ಪಟ್ಟಣವನ್ನ ಅಪೋಲೋ ಸಹೋದರನು ಬಿಟ್ಟು ಬೇರೆ ಪ್ರಾಂತ್ಯಕ್ಕೆ ಹೋಗಿರ್ತಾರೆ ಆಗ್ಲೇ. ಸೊ ಅದರಿಂದ ಆ ಭೇಟಿ ಆಗಲ್ಲ. ಆದರೆ ಪೌಲಿಗ ಎಫೆಸಿಗೆ ಬಂದಾಗ ಒಂದಷ್ಟು ವಿಷಯಗಳನ್ನ ಅವರು ನೋಡ್ತಾರೆ. ಆ ವಿಷಯಗಳಲ್ಲಿ ಯಾವ ರೀತಿ ಅವ್ರನ್ನ ತಿದ್ದುಪಡಿ ಮಾಡಿಸಿ ಅವರು ಅಲ್ಲಿ ನಡೀತಾರೆ ಅಂತ ಕೂಡ ನಾವು ನೋಡಿದ್ವಿ. ಅದು ಮಾತ್ರವಲ್ಲ, ಈಗ ಸಹೋದರಿ ಓದಿದ ಈ ಒಂದು ವಾಕ್ಯದಲ್ಲಿ ನಾವು ನೋಡುವಾಗ ಈ ಎಫೆಸು ಪಟ್ಟಣದಲ್ಲಿ ಸಹೋದರರೇ 3 ತಿಂಗಳು ಕಾಲ ಪೌಲನು ದೇವರ ರಾಜ್ಯದ ಬಗ್ಗೆ, ಅಲ್ಲಿರುವಂಥ ಯಹೂದ್ಯರಿಗೂ ಮತ್ತೆ ಗ್ರೇಕರು ಯಾರು ಕ್ರಿಸ್ತನನ್ನ ಹಿಂಬಾಲಿಸಿದ್ರೋ ಅವರ ಸಂಗಡ ಅಲ್ಲಿ ಏನ್ ಮಾಡಿದ್ರು ಅಂದ್ರೆ ಸಭಾಮಂದಿರದಲ್ಲಿ ನಾನಾ ವಿಚಾರಗಳನ್ನ ಅಲ್ಲಿ ಹೇಳಿ ಅವ್ರನ್ನ ಕನ್ವಿನ್ಸ್ ಮಾಡಕ್ಕೆ ಅವರು ಪ್ರಯತ್ನ ಪಟ್ರು ಅಂತ ನೋಡ್ತೀವಿ. ಆದ್ರೆ ಅಲ್ಲಿದ್ದಂಥ ಆ ಸಭಿಕರು, ಆ ಕೂಟದ ಜನರು, ಅನೇಕ ಜನ ಅಲ್ಲಿ ಅವರ ಹೃದಯಗಳನ್ನ ಕಠಿಣ ಮಾಡಿಕೊಂಡು ಈತನು ಹೇಳುವಂಥದ್ದು ಸುಳ್ಳು ಅಂತ ಅಲ್ಲಿ ಹೇಳಕ್ಕೆ ಪ್ರಯತ್ನ ಪಟ್ಟಿದ್ದನ್ನ ನೋಡ್ತೀವಿ. ಆವಾಗ ಪೌಲನು ಅಲ್ಲಿ ಆತನ ಒಂದು ಉಪದೇಶಕ್ಕೆ ಕಿವಿ ಕೊಟ್ಟಂತ ಒಂದಷ್ಟು ಶಿಷ್ಯರನ್ನ ಕರೆದು ಅವರು ಗ್ರೀಕಲ್ಲಿರುವಂತ ಒಂದು ಸ್ಕೂಲ್ ಅಲ್ವಾ, ಒಂದು ಏನಂತ ಹೇಳಬೇಕಾದ್ರೆ
ಈ ರೀತಿಯ ಯೂನಿವರ್ಸಿಟಿ ಅಂತ ಹೇಳ್ಬೋದು, ಅಥವಾ ಅಲ್ಲಿ ನಾವು ವಚನ ನೋಡುವಾಗ ಥೈರನಸ್ ಅಂತ ಇಂಗ್ಲಿಷಲ್ಲಿ ಬರ್ತದೆ. ಈ ಒಂದು ಪಾಠಶಾಲೆಯಲ್ಲಿ ಅವರು ಮುಂದೆ ಅವರ ಪಾಠಗಳನ್ನ ಈ ಒಂದು ಜಾಗದಲ್ಲಿ ಅವರು ಶಿಷ್ಯರನ್ನ ಇನ್ನೂ ಬಲಪಡಿಸುವಂತ ಒಂದು ಸನ್ನಿವೇಶ. ಸೊ ಇಲ್ಲಿ ಸಭಾಮಂದಿರವನ್ನ ಬಿಟ್ಟು ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಅಲ್ಲಿ ಸ್ವಲ್ಪ ಮಂದಿ ಅವರಿಗೆ ಯಾರು ಕಿವಿ ಕೊಟ್ರೋ, ಆ ಸತ್ಯವನ್ನ ಯಾರು ಗ್ರಹಿಸ್ಕೊಂಡು ಪೌಲನ ಒಂದು ಬೋಧನೆಗಳನ್ನ ಸ್ವೀಕಾರ ಮಾಡಿದ್ರು, ಅವರನ್ನ ಮಾತ್ರ ಅವ್ರು ಏನ್ ಮಾಡಿದ್ರು ಅಂದ್ರೆ ಬೇರ್ಪಡಿಸಿದ್ರು ಅನ್ನುವ ಒಂದು ವಿಚಾರವನ್ನ ನಾವು ನೋಡ್ತೀವಿ. ಸೊ ಅದಾದ ನಂತರ ನೋಡ್ಬೇಕಾದ್ರೆ ಹತ್ತತ್ರ 2 ವರ್ಷ ಕಾಲ ಅಲ್ಲಿ ಪೌಲನು ಎಫೆಸಿ ಸಭೆಯಲ್ಲಿ ಈ ಕಾರ್ಯಗಳನ್ನ ಮಾಡಿ ಅವ್ರನ್ನ ಬಲಪಡಿಸಿದ್ರು ಅನ್ನೋದನ್ನ ನಾವು ನೋಡ್ತೀವಿ. ಸೊ ಪೌಲನು ಎಷ್ಟು ಪ್ರಬಲವಾದ್ರು ಅಂತ ನೋಡ್ಬೇಕಾದ್ರೆ ನಾವು 11-12 ವಚನ ಆಗ್ಲೇ ಓದಿದ್ದೀವಿ. ಸೊ ಅದರಲ್ಲಿ ನಮ್ಗೆ ಏನ್ ತಿಳಿತದೆ ಅಂತ ನೋಡ್ಬೇಕಾದ್ರೆ, ಪೌಲನು ಮಾಡಿದ ಅದ್ಭುತ ಕಾರ್ಯಗಳ ಬಗ್ಗೆ ಅಲ್ಲಿ ಮಾತಾಡ್ತಾರೆ. ಸೊ ಆತನ ಒಂದು ಶರೀರವನ್ನ ಮುಟ್ಟಿದ್ದ ಒಂದು ಬಟ್ಟೆ ಆಗಿರಲಿ ಅಥವಾ ಯಾವುದೋ ಒಂದು ಉಡುಪಾಗಿರ್ಲಿ, ಅದನ್ನ ತಗೊಂಡೋಗಿ ಒಂದು ಮನುಷ್ಯನು ಕಾಯಿಲೆ ಇರೋನ ಹತ್ರ ಮೇಲೆ ಹಾಕಿದ್ರೆ ಅವನು ಸ್ವಸ್ಥವಾಗುವಂತ ಒಂದು ಕಾರ್ಯ ಅಲ್ಲಿ ನಡೀತಾ ಇತ್ತು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಇಷ್ಟು ವಿಚಾರಗಳನ್ನ ನಾವು ಕಳೆದ ವಾರದಲ್ಲಿ ನಾವು ನೋಡಿದ್ವಿ. ಸೊ ಅದೇ ಎಫೆಸಿ ಸಭೆಯಲ್ಲಿ ಪಟ್ಟಣದಲ್ಲಿ ಅವರು ಇದ್ದು ಈ 2 ವರ್ಷ ಕಾಲ ಆ ಸುವಾರ್ತೆಯನ್ನ ಸಾರುವಾಗ ನಾವು ಏನ್ ನೋಡ್ತೀವಿ ಅಂದ್ರೆ, ಅಲ್ಲಿ ಇನ್ನೊಂದು ಘಟನೆ ನಡೆಯೋದನ್ನ ನಾವು ಕಳೆದ ಒಂದು ವಾರದಲ್ಲಿ ಅಲ್ಲಿ ಅದನ್ನ ನೋಡಿ ನಿಲ್ಸಿದ್ವಿ. ಏನಪ್ಪ ಘಟನೆ ಅಂತ ನೋಡ್ಬೇಕಾದ್ರೆ, ಅಪೊಸ್ತಲರ ಕಾರ್ಯಗಳು 19ನೇ ಅಧ್ಯಾಯ 13ರಿಂದ 14 ವಚನಗಳು, 2 ವಚನಗಳನ್ನ ಓದೋಣ. ಅಪೊಸ್ತಲರ ಕಾರ್ಯಗಳು 19ನೇ ಅಧ್ಯಾಯ 13 ಮತ್ತೆ 14 ವಚನಗಳು. ದೆವ್ವ ಬಿಡಿಸುವರೆನಿಸಿಕೊಂಡು ದೇಶ ಸಂಚಾರಿಗಳಾದ ಯೆಹೂದ್ಯರಿದ್ದರು. ಅವರಲ್ಲಿ ಕೆಲವರು ದೆವ್ವ ಹಿಡಿದವರ ಮೇಲೆ ಪೌಲನು ಸಾರುವ ಯೇಸುವಿನ ಆಣೆ ಎಂದು ಹೇಳಿ ಕರ್ತನಾದ ಯೇಸುವಿನ ಹೆಸರನ್ನು ಪ್ರಯೋಗ ಮಾಡುವುದಕ್ಕೆ ತೊಡಗಿದರು. ಮಹಾಯಾಜಕ ಸೇವನೆಂಬ ಒಬ್ಬ ಯೆಹೂದ್ಯನ 7 ಮಂದಿ ಮಕ್ಕಳು ಹಾಗೆ ಮಾಡುತ್ತಿದ್ದರು. ಓಕೆ ರೀ. ಸೊ ಇಲ್ಲಿ ನಾವು ನೋಡುವಾಗ ಸಹೋದರರೇ, ಇಲ್ಲಿ ಒಂದು ಸನ್ನಿವೇಶವನ್ನ ನಮಗೆ ಇಲ್ಲಿ ರೆಕಾರ್ಡ್ ಮಾಡಿದ್ದಾರೆ. ಇಲ್ಲಿ ಏನಂತ ನೋಡ್ಬೇಕಾದ್ರೆ, ಅಲ್ಲಿ ಒಂದಷ್ಟು ಯಹೂದ್ಯರು ಲೋಕ ಸಂಚಾರಿಗಳು ಅಂತ ನೋಡ್ಬೇಕಾದ್ರೆ, ನಾವು ನಮ್ಮ ಭಾಷೆಯಲ್ಲಿ ಅಬೇಪಾರಿಗಳು ಅಂತ ಕೂಡ ಹೇಳ್ಬೋದು ಅಲ್ವಾ. ಅವರು ಒಂದು ಜಾಗದಲ್ಲಿ ಇರ್ತಾ ಇರ್ಲಿಲ್ಲ. ಅವರು ದೇಶಾಂತರ ಸುತ್ತುವಂತ ಅಲ್ಲಿ ಇರುವಂತ ಸುತ್ತಮುತ್ತಲು ಇರುವಂತ ಪಟ್ಟಣಗಳನ್ನ ಸುತ್ತಿ ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ದೆವ್ವಗಳನ್ನ ಓಡಿಸುವಂತ ಒಂದು ಕೆಲಸವನ್ನ ಅವರು ವೃತ್ತಿಯಾಗಿ ಮಾಡ್ತಾ ಇದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಆ ರೀತಿಯ ವ್ಯಕ್ತಿಗಳು ಏನ್ ಮಾಡ್ತಾರೆ ಅಂದ್ರೆ, ಪೌಲನ ಮೂಲಕ ಆಗುವಂತ ಅದ್ಭುತ ಕಾರ್ಯಗಳನ್ನ ನೋಡಿ ಅವರು ಯಾವ ರೀತಿ ಮನವರಿಕೆ ಅಥವಾ ಯಾವ ರೀತಿ ಅವರು ಮನಸ್ಸು ಹೊಂದವರಾಗಿದ್ದಾರೆ ಅಂತ ನೋಡ್ಬೇಕಾದ್ರೆ, ನಾವು ಈಗ ದೆವ್ವಗಳನ್ನ ಓಡಿಸ್ತಾ ಇದ್ದೀವಿ, ಆದ್ರೆ ಪೌಲನಿಗೆ ಇರುವಂತ ಶಕ್ತಿ, ಪೌಲನಿಗೆ ಇರುವಂತ ಆ ಒಂದು ವಿಶೇಷತೆ ನಮಗೆ ಇಲ್ಲ ಅಂತ ಒಂದು ಕೊರತೆಯನ್ನ ಅವರು ನೋಡೋದು, ಅಥವಾ ಆ ಒಂದು ರೀತಿಯಲ್ಲಿ ಪೌಲನು ಯಾವ ರೀತಿಯನ್ನ ಅಳವಡಿಸ್ತಾರೋ ಆ ರೀತಿ ನಾವು ಕೂಡ ಅಳವಡಿಸ್ಕೊಬಿಟ್ರೆ ನಮಗೆ ಡಬಲ್ ಆಗಿ ಏನ್ ಮಾಡ್ಬೋದ್ರಿ, ನಾವು ಆದಾಯ ಮಾಡ್ಕೋಬಹುದು ಅಂತ ಹೇಳಿ ಈ ಒಂದು ವಿಷಯವನ್ನ ಅವರು ಮಾಡಲು ಪ್ರಾರಂಭಿಸ್ತಾರೆ. ಅದರಲ್ಲಿ ನಾವು ಏನ್ ನೋಡ್ತೀವಿ ಅಂತ ನೋಡ್ಬೇಕಾದ್ರೆ, ಅಲ್ಲಿ ಪ್ರಧಾನ ಯಾಜಕನಾಗಿರುವಂತ ಸ್ಕೇವಾ ಅನ್ನುವ ಒಬ್ಬ ವ್ಯಕ್ತಿಗೆ 7 ಮಂದಿ ಮಕ್ಕಳಿದ್ದರು. ಈ 7 ಮಂದಿ ಮಕ್ಕಳು ಕೂಡ ಯಹೂದ್ಯರಾಗಿರೋದ್ರಿಂದ ಈ ಒಂದು ದೆವ್ವಗಳನ್ನ ಬಿಡಿಸುವ ಒಂದು ಕಾರ್ಯಕ್ರಮದಲ್ಲಿ ಇವರು ಕೂಡ ತೊಡಗಿದ್ರು ಅಂತ ನಾವು ನೋಡ್ತೀವಿ ಸಹೋದರರೇ. ಸೊ ಈ ರೀತಿಯ ಒಂದು ವಿಷಯ ಅಪೊಸ್ತಲ ಪೌಲ್ ಸಮಯದಲ್ಲಿ ಅವರು ಎಫೆಸಿಯು ಸಭೆಯಲ್ಲಿ ಇರುವಾಗ
ಇದು ನಡೀತಾ ಇರುವಾಗ ಅಲ್ಲಿ ಇವ್ರು ಏನ್ ಮಾಡ್ಬಿಟ್ರೆ ಅಂದ್ರೆ, ಪೌಲನು ಇಂಥ ಒಂದು ಶಕ್ತಿಯನ್ನ ಪಡ್ಕೊಂಡಿರೋನು ಈ ರೀತಿಯ ದೆವ್ವಗಳನ್ನ ಬಿಡಿಸುವ ಕೆಲಸವನ್ನ ಇಷ್ಟು ಒಂದು ಸಾಮರ್ಥ್ಯವಾಗಿ ಮಾಡ್ತಾ ಇದ್ದಾರಲ್ಲ, ಅದರಿಂದ ನಾವು ಕೂಡ ಏನ್ ಮಾಡೋಣ ಅಂದ್ರೆ, ಪೌಲನು ಹೇಳುವ ವಾಕ್ಯವನ್ನ ನಾವು ಕೂಡ ಹೇಳಿದ್ರೆ ದೆವ್ವಗಳು ಬಿಟ್ಟು ಓಡ್ತವೆ ಅನ್ನುವ ಒಂದು ಮನಸ್ಸನ್ನ ಅವರು ರೂಪಿಸ್ಕೊಂಡ್ರು ಅಲ್ವಾ. ಸೊ ಪೌಲನು ಯಾವ ಒಂದು ರೀತಿಯಲ್ಲಿ ಈ ದೆವ್ವಗಳನ್ನ ಓಡಿಸ್ತಾ ಇದ್ರು ಅಂತ ನೋಡ್ಬೇಕಾದ್ರೆ, ಕ್ರಿಸ್ತು ಯೇಸುವಿನ ಹೆಸರಿನಲ್ಲಿ ದೆವ್ವಗಳನ್ನ ಓಡಿಸ್ತೀನಿ ಅನ್ನುವ ಒಂದು ವಿಚಾರವನ್ನ ಪೌಲನು ಯಾವಾಗ್ಲೂ ಇದನ್ನ ಹೇಳ್ತಾರೆ ಅಲ್ವಾ. ಸೊ ನನ್ನ ಶಕ್ತಿ ಸಾಮರ್ಥ್ಯ ಇಲ್ಲ, ಸ್ವಾಮಿಯ ಒಂದು ಕೃಪೆಯಿಂದ, ಸ್ವಾಮಿಯ ಹೆಸರಿನಿಂದ ನಿಮ್ಮನ್ನ ಈ ದಿನದಲ್ಲಿ ನೀವು ಈ ಮನುಷ್ಯನನ್ನ ಬಿಟ್ಟು ಹೋಗ್ಬೇಕು ಅಂತ ಯೇಸು ಸ್ವಾಮಿಯ ಹೆಸರನ್ನ ಹೇಳ್ತಾ ಇದ್ರಲ್ಲ, ಇದನ್ನ ಇವ್ರು ಗಮನಿಸಿ ಇವ್ರು ಏನ್ ಮಾಡ್ಕೊಟ್ರು ಅಂದ್ರೆ, ಇವರು ಕೂಡ ಅದೇ ರೀತಿಯಲ್ಲಿ ಏನ್ರಿ ಈ ದೆವ್ವಗಳನ್ನ ಓಡಿಸೋದಿಕ್ಕೆ ಪ್ರಯತ್ನಗಳನ್ನ ಮಾಡಿದ್ರು ಅಂತ ನೋಡ್ತೀವಿ. ಸೊ ಆವಾಗ ಏನಾಗತ್ತೆ ಅಂತ ನೋಡ್ಬೇಕಾದ್ರೆ, ಅಪೊಸ್ತಲರ ಕಾರ್ಯಗಳು 19ನೇ ಅಧ್ಯಾಯ 15 ಮತ್ತು 16 ವಚನಗಳನ್ನ ನೋಡೋಣ. ಅಪೊಸ್ತಲರ ಕಾರ್ಯಗಳು 19ನೇ ಅಧ್ಯಾಯ 15 ಮತ್ತು 16 ವಚನಗಳು. ಆದರೆ ದೆವ್ವವು ಅವರಲ್ಲಿ ಇಬ್ಬರಿಗೆ ಯೇಸುವಿನ ಗುರುತು ನನಗುಂಟು, ಪೌಲನನ್ನು ಬಲ್ಲೆನು, ನೀವಾದರೆ ಯಾರು ಎಂದು ಹೇಳಿತು. ಮತ್ತು ದೆವ್ವ ಹಿಡಿದಿದ್ದ ಆ ಮನುಷ್ಯನು ಅವರ ಮೇಲೆ ಹಾರಿ ಬಿದ್ದು ಅವರಿಬ್ಬರನ್ನು ಸೋಲಿಸಿ ಬಲಾತ್ಕರಿಸಿದ್ದರಿಂದ ಅವರು ಬೆತ್ತಲೆಯಾಗಿಯೂ ಗಾಯವುಳ್ಳವರಾಗಿಯೂ ಆ ಮನೆಯೊಳಗಿಂದ ಓಡಿ ಹೋದರು. ಈ ಸಂಗತಿಯ ಎಫೆಸದಲ್ಲಿ ವಾಸವಾಗಿದ್ದ ಎಲ್ಲಾ ಯೆಹೂದ್ಯರಿಗೂ ಗ್ರೀಕರಿಗೂ ತಿಳಿದು ಬಂದಾಗ ಅವರಿಬ್ಬರಿಗೆ ಭಯ ಹಿಡಿಯಿತು. ಓಕೆ, ಸೊ ಇಲ್ಲಿ ನಾವು ನೋಡುವಾಗ ಅಲ್ಲಿ ನಡೆದಂತ ಘಟನೆಯನ್ನ ನೋಡಬೇಕಾದ್ರೆ ಸ್ವಲ್ಪ ನಮಗೂ ಕೂಡ ಇಲ್ಲಿ ನೋಡುವಾಗ ಎಂತ ಒಂದು ಘಟನೆಯಲ್ಲಿ ನಡೀತಿದೆ ಅಂತ ನೋಡ್ಬೇಕಾದ್ರೆ, ಆ ಮನುಷ್ಯನನ್ನ ಆಕ್ರಮಣ ಮಾಡಿಕೊಂಡಿರುವಂತ ದೆವ್ವದ ಆತ್ಮವು ಏನ್ ಮಾಡ್ತದೆ ಅಂತ ನೋಡ್ಬೇಕಾದ್ರೆ, ಆ ಮನುಷ್ಯನ ಮನಸ್ಸು ಹೃದಯವನ್ನ ಅದು ಆಕೆಯ ಒಂದು ಹತೋಟಿಗೆ ತಗೊಂಡು ಅವನು ಮಾತನಾಡುವ ವಿಷಯಗಳನ್ನೆಲ್ಲ ಈ ಒಂದು ದೆವ್ವದ ಒಂದು ವಿಷಯ ಆತನಲ್ಲಿ ನಡೆಯುವಂಥದ್ದನ್ನ ನಾವು ನೋಡ್ತೀವಿ. ಆವಾಗ ಆ ಮನುಷ್ಯ ಹೇಳ್ತಾನೆ, ಯೇಸು ಅನ್ನುವ ವ್ಯಕ್ತಿ ನನಗೆ ಗೊತ್ತು, ಪೌಲನು ಅನ್ನುವ ವ್ಯಕ್ತಿ ಕೂಡ ನನಗೆ ಗೊತ್ತು, ಆದರೆ ನೀವು ಯಾರು ಅಂತ ಒಂದು ಪ್ರಶ್ನೆಯನ್ನ ಹಾಕೋದನ್ನ ನೋಡ್ತೀವಿ. ಸೊ ಆವಾಗ ನಾವು ನೋಡುವಾಗ ಆ ದೆವ್ವ ಹಿಡಿದಿರುವ ಮನುಷ್ಯ ಏನ್ ಮಾಡ್ತಾನಂದ್ರೆ, ಈ 7 ಮಂದಿ ಆ ಸ್ಕೇಬ ಅನ್ನುವ ಪ್ರಧಾನ ಯಾಜಕರಿಗೆ ಮಕ್ಕಳಿದ್ರಲ್ಲ, ಆ ಮಕ್ಕಳ ಮೇಲೆ ಬಿದ್ದು ಆತನ ಶಕ್ತಿಯಿಂದ ಅವ್ರನ್ನ ಒಡೆದು ಅವ್ರಿಗೆ ಆ ಯಹೂದ್ಯರು ಹಾಕೊಂಡಿರುವ ಬಟ್ಟೆಯ ಒಂದು ಏನಂತ ಹೇಳ್ಬೇಕಾದ್ರೆ, ಒಂದು ಟ್ರೆಡಿಷನ್ ಏನಂದ್ರೆ, ಒಂದು ಒಳಗೆ ಒಂದು ಅಂಗಿ ಹಾಕೋರು, ಮೇಲಂಗಿಯನ್ನ ಕೂಡ ಹಾಕೋರು. ಸೊ ಆ ಮೇಲಂಗಿಯನ್ನ ಹಾಕದೇ ಇದ್ರೆ ಅವರ ಒಂದು ಡ್ರೆಸ್ಸು ಕಂಪ್ಲೀಟ್ ಆಗಿರಲ್ಲ ಅಂತ ಯಹೂದ್ಯರ ಒಂದು ಪದ್ಧತಿ. ಅದರಿಂದ ಇಲ್ಲಿ ಬೆತ್ತಲೆ ಅಂತ ಹೇಳುವಾಗ ಅವರು ಆ ಮೇಲಂಗಿಯನ್ನ ಬಿಟ್ಟು ಅವರು ಓಡಿದನ್ನ ಕೂಡ ನಾವು ನೋಡಬಹುದು ಸಹೋದರರೇ. ಸೊ ಆ ರೀತಿಯ ಒಂದು ವಿಚಾರಗಳನ್ನ ನೋಡ್ಬೇಕಾದ್ರೆ, ಆ ಒಂದು ದೆವ್ವ ಹಿಡಿದಿರುವ ಮನುಷ್ಯ ಅವರನ್ನ ಒಡೆದು ಅವರನ್ನ ಗಾಯಗೊಳಿಸುವ ಒಂದು ವಿಷಯವನ್ನ ನಮಗೆ ಇಲ್ಲಿ ರೆಕಾರ್ಡ್ ಮಾಡೋದನ್ನ ನೋಡ್ತೀವಿ ಸಹೋದರರೇ. ಸೊ ಇಲ್ಲಿ ಏನಂತ ನೋಡ್ತೀವಿ ಅಂದ್ರೆ, ಈ ಒಂದು ವ್ಯಕ್ತಿಗಳು ಪೌಲ್ ಮಾಡುವ ರೀತಿಯಲ್ಲೇ ನಾವು ಮಾತನಾಡಿದ್ರೆ ನಮಗೂ ಕೂಡ ಆ ಶಕ್ತಿ ಬರ್ತದೆ ಅನ್ನುವ ಒಂದು ತಪ್ಪಾದ ಕಲ್ಪನೆಯನ್ನ ಅವರು ರೂಪಿಸ್ಕೊಂಡಿದ್ರು ಅಂತ ಕೂಡ ಈ ಸ್ಟಡಿಯಲ್ಲಿ ನಾವು ಸ್ವಲ್ಪ ಡೀಪ್ ಆಗಿ ಆಲೋಚನೆ ಮಾಡಿದ್ರೆ ಇದೇ ನಮಗೆ ಒಂದು ಸಾರಾಂಶ ಸಿಗೋದು ಅಲ್ವಾ. ಸೊ ಅಲ್ಲಿ ನೋಡ್ಬೇಕಾದ್ರೆ ಸಹೋದರರೇ, ಅಲ್ಲಿ ಕ್ರಿಸ್ತು ಯೇಸುವಿನ ಹೆಸರಿನಲ್ಲಿ ನೀನು ಈತನನ್ನ ಬಿಟ್ಟು ಹೋಗು ಅಂತ ಹೇಳುವಾಗ
ಅದರ ಒಂದು ಏನ್ರಿ ಅದರ ಒಂದು ಮಹಿಮೆ ಅವ್ರಿಗೆ ಗೊತ್ತಿಲ್ಲದೆ ಆ ಆ ಒಂದು ಪದವನ್ನ, ಆ ಒಂದು ಹೆಸರನ್ನ ಬಳಸ್ಬಿಟ್ರೆ ಆಟೋಮೆಟಿಕ್ ಆಗಿ ದೆವ್ವಗಳು ಓಡೋಗ್ತದೆ ಅನ್ನುವ ಒಂದು ತಪ್ಪಾದ ಕಲ್ಪನೆ ಅವರಲ್ಲಿ ಇದ್ದದ್ದನ್ನ ನಾವು ನೋಡ್ತೀವಿ ಸಹೋದರರೇ. ಸೊ ಅಲ್ಲಿ ಪೌಲನು ಈ ವಿಷಯವನ್ನ ಹೇಳೋದಕ್ಕೂ ಈ ಒಂದು ಏನ್ರಿ ಅದ್ಭುತಗಳನ್ನ ಅಥವಾ ಈ ಒಂದು 7 ಮಂದಿ ಮಕ್ಕಳು ಇರುವಂತ ಈ ಸ್ಥೇವ ಬಂದು, ಈ ಮಕ್ಕಳು ಇದನ್ನ ಬರೀ ಮಾತಿನಲ್ಲಿ ಯೇಸುವಿನ ಹೆಸರನ್ನ ನಾವು ಹೇಳಿಬಿಟ್ರೆ ನಮಗೆ ಈ ಶಕ್ತಿ ಬಂದ್ಬಿಡ್ತದೆ ಅನ್ನುವ ಒಂದು ತಪ್ಪಾದ ಕಲ್ಪನೆಯನ್ನ ನಾವು ನೋಡ್ತೀವಿ. ಸೊ ಅದನ್ನೇ ಅಲ್ಲಿ ಇವ್ರು ಮಾಡುವಾಗ ದೆವ್ವಗಳು ಎಷ್ಟು ಎಚ್ಚೆತ್ಕೊಂಡು ಇರ್ತವೆ ಅಂದ್ರೆ ಅವು ಹೇಳ್ತವೆ, ಯೇಸು ಸ್ವಾಮಿ ನನಗೆ ಗೊತ್ತು, ಪೌಲನು ಅನ್ನುವ ವ್ಯಕ್ತಿ ಕೂಡ ಗೊತ್ತು. ಯಾಕಂದ್ರೆ ಅವನು ಈಗ ಇಡೀ ಈ ಒಂದು ಸಮಯದಲ್ಲಿ ಕ್ರಿಸ್ತನ ಒಂದು ಹೆಜ್ಜೆ ಜಾಡೆಯಲ್ಲಿ ನಡೆಯೋದಿಕ್ಕೆ, ಕ್ರಿಸ್ತನ ಒಂದು ಸುವಾರ್ತೆ ಏನು ಅಂತ ಹೇಳೋದಿಕ್ಕೆ ತುಂಬಾನೇ ಪ್ರಯತ್ನ ಮಾಡಿ ಆತನು ನಡೀತಾ ಇದ್ದಾನೆ. ಆದರೆ ನೀವು ಯಾರು ಅಂತ ಅಲ್ಲಿ ಕೇಳುವಂತ ಸನ್ನಿವೇಶವನ್ನ ನಾವು ನೋಡ್ತೀವಿ ಸಹೋದರರೇ. ಸೊ ಈ ರೀತಿಯಲ್ಲಿ ನೋಡ್ಬೇಕಾದ್ರೆ ಈ ಒಂದು ದೆವ್ವಗಳನ್ನ ಓಡಿಸುವ ಒಂದು ವಿಚಾರ ಸ್ವಲ್ಪ ನಾವು ಆಲೋಚನೆ ಮಾಡಿದ್ರೆ ಸಹೋದರರೇ, ಪೌಲನು ದೆವ್ವಗಳನ್ನ ಓಡಿಸೋದಕ್ಕೂ ಈ ಒಂದು ಯಹೂದ್ಯರಾಗಿರುವಂತವರು ಈ ಒಂದು ದೆವ್ವಗಳನ್ನ ಓಡಿಸೋದಕ್ಕೂ ಇರುವಂತ ಒಂದು ವ್ಯತ್ಯಾಸ ಏನು ಅಂತ ಕೂಡ ನಾವು ಸ್ವಲ್ಪ ಪರಿಶೀಲನೆ ಮಾಡಬೇಕು ಅಲ್ವಾ. ಇಬ್ರು ಕೂಡ ದೆವ್ವಗಳನ್ನ ಓಡಿಸುವ ಒಂದು ಪದ್ಧತಿಯನ್ನ ಮಾಡ್ತಾ ಇದ್ರು ಅಥವಾ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ರು. ಹಂಗಿರ್ಬೇಕಾದ್ರೆ ಪೌಲನು ಮಾಡುವಂತ ಒಂದು ಅದ್ಭುತಕ್ಕೂ ಇವರು ಮಾಡುವಂತ ಅದ್ಭುತಕ್ಕೂ ಇರುವಂತ ವ್ಯತ್ಯಾಸ ಏನು ಅಂತ ನಾವು ಸ್ವಲ್ಪ ಆಲೋಚನೆ ಮಾಡುವಾಗ ಸಹೋದರಿಯರೇ, ಇಲ್ಲಿ ಏನು ನಾವು ಗಮನಕ್ಕೆ ತರಬೇಕು ಅಂದ್ರೆ, ಪೌಲನು ಸ್ವಾಮಿಯ ಹೆಸರಿನಲ್ಲಿ ಈ ಒಂದು ಕೆಲಸವನ್ನ ಮಾಡ್ತಾ ಇದ್ರು. ಏನಕ್ಕೆ ಸ್ವಾಮಿಯ ಹೆಸರಿನಲ್ಲಿ ಇದು ಮಾಡಬೇಕು ಅಂತ ಹೇಳಬೇಕಾದ್ರೆ, ಅಲ್ಲಿ ಪೌಲನು ಮತ್ತೆ ಇನ್ನೂ ಅನೇಕ ಶಿಷ್ಯಂದರು ಸ್ವಾಮಿಯನ್ನ ಮೆಸಾಯ ಅಂತ ಅಲ್ಲಿರುವಂತ ಯಹೂದ್ಯರಿಗೂ ಗ್ರೇಕರಿಗೂ ಆ ಸುವಾರ್ತೆಯನ್ನ ಸಾರ್ತಾ ಇದ್ರು. ಆ ಮೆಸಯನ ಬಗ್ಗೆ ಹೇಳಬೇಕಾದ್ರೆ ಹಂಗೆ ಸಾಮಾನ್ಯವಾಗಿ ಜನಕ್ಕೆ ನಂಬಿಕೆ ವಿಶ್ವಾಸ ಬರಲ್ಲ. ಅದರಿಂದ ಈ ರೀತಿಯ ಅದ್ಭುತ ಕಾರ್ಯಗಳನ್ನ ಮಾಡಿದ್ರೆ ಒಬ್ಬ ವ್ಯಕ್ತಿಗೆ ನಂಬಿಕೆ ಅನ್ನೋದು ಕ್ರಿಸ್ತನ ಮೇಲೆ ಬರ್ತದೆ ಅಂತ ಸಹೋದರರೇ ನಾವು ನೋಡ್ತೀವಿ. ಇದು ದೇವರೇ ಒಂದು ಯೋಜನೆಯನ್ನ ಮಾಡಿ ಈ ಅಪೊಸ್ತಲರ ಮೂಲಕ ಈ ಒಂದು ದೆವ್ವಗಳನ್ನ ಓಡಿಸುವ ಕಾರ್ಯಗಳನ್ನ ಮಾಡಿದ್ರು ಅಂತ ಕೂಡ ನಾವು ನೋಡ್ತೀವಿ. ಸರಿ, ಇದಕ್ಕೆ ಇನ್ನೊಂದು ವಿಷಯದಲ್ಲಿ ಇದನ್ನ ನಾವು ಇನ್ನ ಅರ್ಥ ಮಾಡ್ಕೋಬೇಕು ಅಂತ ನೋಡ್ಬೇಕಾದ್ರೆ ನಾವು ಯಾವ ರೀತಿ ಇದನ್ನ ನಾವು ಸಮರ್ಥಿಸ್ಕೋಬಹುದು ಅಂತ ನೋಡ್ಬೇಕಾದ್ರೆ, ಮೋಶೆಯ ಸಮಯದಲ್ಲಿ ಆ ಫಾರೋನಿನ ಅರಣ್ಮನೆಯಲ್ಲಿ ಅಲ್ಲಿ ನಡೆದಂತ ಘಟನೆಯನ್ನ ನೋಡುವಾಗ ಆ 10 ರೀತಿಯ ಒಂದು ಬಾಧ್ಯಗಳು ಅಥವಾ ಒಂದಷ್ಟು ಕಷ್ಟಗಳು ಅವ್ರಿಗೆ ಬಂತಲ್ಲ, ಆ 10 ರೀತಿಯ ಒಂದು ವಿಷಯಗಳು ನಡೆಯುವಾಗ ಅಲ್ಲಿ ಮೋಶೆ ಮಾಡುವಂತ ಆ ಒಂದು ವಿಷಯದಲ್ಲಿ, ಆ ಒಂದು ಕಾರ್ಯದಲ್ಲಿ ಅವರು ಮೋಶೆ ಮಾಡುವ ಈ ಒಂದು ಅದ್ಭುತಕ್ಕೆ ಬದಲಾಗಿ ಅಲ್ಲಿ ಫಾರೋನಿನ ಜೊತೆ ಇದ್ದಂತ ಈ ಒಂದು ದೆವ್ವಗಳನ್ನ ಅಥವಾ ಅಲ್ಲಿ ಫಾರೋನಿನ ಸಭೆಯಲ್ಲಿ ಇರುವಂತ ಒಂದಷ್ಟು ಏನಂತ ಹೇಳ್ಬೇಕಾದ್ರೆ ಯಾವ ರೀತಿ ಆ ಅದ್ಭುತಗಳನ್ನ ಮಾಡುವಂತವರು ಕೂಡ ಅಲ್ಲಿ ಇದ್ರು ಅಂತ ನೋಡ್ತೀವಿ. ಸೊ ಮೋಶೆ ಆತನು ಪ್ರಾರಂಭದಲ್ಲಿ ಆ ಒಂದು ಹಾವನ್ನ ಮಾಡುವ ವಿಷಯ ಮತ್ತೆ ಆ ಒಂದು ಇನ್ನೂ ಒಂದಷ್ಟು ಅದ್ಭುತಗಳನ್ನ ಮಾಡಿದಾಗ ಅಲ್ಲಿ ನಾವು ಏನ್ ಗಮನಿಸ್ತೀವಿ ಅಂದ್ರೆ, ಫಾರೋನ್ ಅರಣ್ಮನೆಯಲ್ಲಿ ಇದ್ದಂತ ಆ ವ್ಯಕ್ತಿಗಳು ಕೂಡ ಅದೇ ರೀತಿಯ ಒಂದು ಅದ್ಭುತವನ್ನ ಮಾಡಿದ್ರು ಅಂತ ಕೂಡ ನಾವು ನೋಡ್ತೀವಿ. ಸೊ ಅದರಲ್ಲಿ ಏನ್ ನಾವು ನೋಡ್ಬೇಕಾದ್ರೆ, ಅವ್ರಿಗೆ ಎಲ್ಲಾ ಅದ್ಭುತಗಳನ್ನು ಮಾಡಕ್ಕಾಗಿಲ್ಲ. 1, 2, 3 ಅದ್ಭುತಗಳನ್ನ ಅವ್ರ ಕೈಯಲ್ಲಿ ಮಾಡಕ್ಕಾಯ್ತು ವಿನಃ ಈ 10 ಅದ್ಭುತಗಳನ್ನ ಮಾಡುವಂತ
ಒಂದು ವಿಷಯ ಅಲ್ಲಿ ನಡೆದಿಲ್ಲ ಅಂತ ನೋಡ್ತೀವಿ. ಸೊ ಅದರಿಂದ ಅಲ್ಲಿ ಪಾರೋನಿನ ಆ ಒಂದು ರಾಜ್ಯಭಾರದಲ್ಲಿ ಅವರು ಕೂಡ ಹೆಂಗೆ ಅದ್ಭುತಗಳನ್ನ ಮಾಡಿದ್ರು ಅಂತ ನೋಡ್ಬೇಕಾದ್ರೆ ಅವರ ಒಂದು ಮಾಡುವಂತ ವಿಷಯಗಳೆಲ್ಲ ಕೂಡ ಸೈತಾನನ ಒಂದು ಹಾದಿಯಲ್ಲಿ ಅಥವಾ ಸೈತಾನನ ಪ್ರೇರಣೆಯಲ್ಲಿ ಇದನ್ನ ಮಾಡ್ತಾ ಇದ್ರು ಅನ್ನೋದು ನಮಗೆ ಒಂದು ಡಿಫರೆನ್ಸ್ ಗೊತ್ತಾಗತ್ತೆ ಅಲ್ವಾ. ಸೊ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಆ ಒಂದು ಯಹೂದ್ಯರು, ಪಟ್ಟಣವನ್ನ ಅಳೆದಾಡುವ ಯಹೂದ್ಯರು, ಅವರು ಕೂಡ ದೆವ್ವಗಳನ್ನ ಬಿಡಿಸ್ತಾ ಇದ್ರು. ಆದ್ರೆ ಅದು ಸೈತಾನನ ಒಂದು ಸಾಮರ್ಥ್ಯದಿಂದ ಅಥವಾ ಸೈತಾನನ ಒಂದು ಶಕ್ತಿಯಿಂದ ಅಂತ ಕೂಡ ನಾವು ವಿಂಗಡಣೆ ಮಾಡ್ಬೋದು ಸಹೋದರರೇ. ಅದರಿಂದಾನೇ ಅಲ್ಲಿ ಸೈತಾನ ಕೇಳ್ತಾನೆ, ಯೇಸು ಸ್ವಾಮಿ ಅನ್ನೋರು ನನಗೆ ಗೊತ್ತು, ಪೌಲು ನನಗೆ ಗೊತ್ತು, ಯಾಕಂದ್ರೆ ಅವರು ಮಾಡ್ತಾ ಇರುವಂತ ಈ ಕೆಲಸಗಳು ನನಗೆ ಅಡ್ಡಿಯಾಗಿದೆ. ನಾನು ನನ್ನ ಯೋಜನೆಯನ್ನ ಈ ಒಂದು ಲೋಕದ ಜನರ ಮುಂದೆ ಆಗದೆ ಇರಂಗೆ, ಅಥವಾ ನನ್ನ ಸಾಮ್ರಾಜ್ಯವು ಈ ಒಂದು ಲೋಕದಲ್ಲಿ ಸ್ಥಾಪನೆ ಆಗ್ದಂಗೆ ಈ ಸ್ವಾಮಿ ಮತ್ತೆ ಯೇಸು ಕ್ರಿಸ್ತನು ಮತ್ತೆ ಪೌಲನು ತಡೆಯಾಗಿದ್ದಾರೆ ಅಂತ ಅವನಿಗೆ ಗೊತ್ತಿದೆ ಅಂತ ಕೂಡ ನಾವು ನೋಡುವಂತವರಾಗಿದ್ದೀವಿ ಸಹೋದರರೇ. ಸೊ ಆ ರೀತಿಯಲ್ಲಿ ನಾವು ನೋಡ್ಬೇಕಾದ್ರೆ ಈ ಒಂದು ದೆವ್ವಗಳನ್ನ ಓಡಿಸುವ ವಿಷಯ ಮತ್ತೆ ಈ ಮಿರಾಕಲ್ಸ್ ಮಾಡುವ ವಿಷಯದಲ್ಲಿ ನಾವು ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅಂತಾನೆ ಆ ಪಾರೋನಿನ ಒಂದು ಮಂತಿರ ಮಾಡುವಂತ ಜನರು ಮತ್ತೆ ಮೋಶೆವಿನ ವಿಷಯವನ್ನ ನಾವು ಸ್ವಲ್ಪ ಕಂಪ್ಯಾರಿಸನ್ ಮಾಡಿ ನೋಡಿದ್ವಿ. ಅವ್ರಿಗೂ ಕೂಡ ಒಂದಷ್ಟು ಶಕ್ತಿಗಳನ್ನ ಸೈತಾನಿಂದ ಅವರು ಪಡ್ಕೊಂಡಿದ್ರು. ಅದು ಏನಾಗಿತ್ರಿ, ತುಂಬಾ ಈಕ್ವಲ್ ಆಗಿ ಅದು ಕೆಲಸ ಮಾಡ್ತಾ ಇತ್ತು. ಆದ್ರೆ ಮೋಶೆಯ ಒಂದು ಮಹತ್ವವಾದ ಒಂದು ಕಾರ್ಯಕ್ಕೂ ಇದಕ್ಕೂ ತುಂಬಾನೇ ತಪ್ಪಾಯ್ತು ಅಂತ ಕೂಡ ನಾವು ನೋಡಿದ್ವಿ ಸಹೋದರರೇ. ಸೊ ಈ ರೀತಿಯಲ್ಲಿ ನಾವು ತುಂಬಾ ಈ ಒಂದು ವಿಷಯಗಳನ್ನ ನಾವು ಅರ್ಥ ಮಾಡ್ಕೋಬೇಕು. ಒಂದು ಇವರು ಅಳವಡಿಸ್ಕೊಂಡಿದ್ದ ಪದ್ಧತಿ ಏನಂದ್ರೆ, ಕ್ರಿಸ್ತು ಯೇಸು ಅನ್ನುವ ಹೆಸರು ಹೇಳ್ಬಿಟ್ರೆ ಎಂತ ಮನುಷ್ಯ ಇದ್ರು ಕೂಡ ಅವನ ಒಂದು ದೇವರ ಶಕ್ತಿಯನ್ನ ಪಡ್ಕೊಂಡು ಆ ಕೆಲಸವನ್ನ ಮಾಡಬಹುದು ಅನ್ನೋದನ್ನ ತಪ್ಪಾದ ಒಂದು ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿದ್ರು. ಆದ್ರೆ ಆ ರೀತಿಯಲ್ಲಿ ಆಗಿಲ್ಲ ಅನ್ನೋದನ್ನ ಕೂಡ ನಾವು ನೋಡ್ತೀವಿ. ಅವ್ರನ್ನ ದೆವ್ವ ಹಿಡಿದವನ್ ಏನ್ ಮಾಡ್ದ ಅಂತೆ, ಓಡಿಸ್ಬಿಟ್ನಂತೆ, ಒಡೆದು ಅವ್ರನ್ನ ಗಾಯ ಮಾಡಿಸಿದ ಅಂತ ಕೂಡ ನಾವು ನೋಡ್ತೀವಿ. ಸೊ ಹಂಗಿರುವಾಗ ನಾವು ಒಂದು ವಿಚಾರವನ್ನ ಈ ಸ್ಟಡಿಯಲ್ಲಿ ನಿಧಾನಕ್ಕೆ ಕುಲಂಕುಷವಾಗಿ ನೋಡ್ಬೇಕಾದ್ರೆ ಸಹೋದರರೇ, ಈ ದೆವ್ವವು ಹೇಳಿದಂತ ಒಂದು ಉತ್ತರ ಏನ್ರಿ, ಒಂದು ಆನ್ಸರ್ನ ನೋಡಿದ್ರೆ ಏನಂತ ನಮಗೆ ಅರ್ಥ ಆಗತ್ತೆ ಅಂತ ಸ್ವಲ್ಪ ಗಮನ ಇಟ್ರೆ ನೀವು ನಮಗೆ ಏನಂತ ಇಲ್ಲಿ ನೋಡ್ತೀವಿ ಅಂದ್ರೆ, ಈ ದೆವ್ವಗಳಿಗೂ ಕೂಡ ನಡೀತಾ ಇರುವ ಸನ್ನಿವೇಶದ ಮೇಲೆ ಒಂದು ಅರಿವು ಅಲ್ಲಿ ಇದೆ ಅಂತ ಕೂಡ ನಾವು ನೋಡ್ತೀವಿ ಅಲ್ವಾ. ಸೊ ಸ್ವಾಮಿ ನನಗೆ ಗೊತ್ತು, ಯೇಸು ಸ್ವಾಮಿ ನನಗೆ ಗೊತ್ತು ಅಂತ ಹೇಳುವಾಗ ಅವರು ಈ ಭೂಮಿಯಲ್ಲಿ ಹುಟ್ಟಿ ಅವರು ಬೆಳೆದು ದೇವರ ಚಿತ್ತವನ್ನ ಮಾಡಿ ಏನ್ರಿ ಸೈತಾನನ ಒಂದು ಲೋಕವನ್ನ ಅವರು ಬದಲಾಯಿಸಕ್ಕೆ ಮಾಡುವಂತ ಒಂದಷ್ಟು ಮಾಹಿತಿಗಳು ಆ ಒಂದು ದೆವ್ವಗಳಿಗೆ ಕೂಡ ಅದು ಇತ್ತು. ಬಿದ್ದಿರುವ ಒಂದು ದೂತರುಗಳು ಕೂಡ ಆ ಒಂದು ಮಾಹಿತಿ ಇತ್ತು ಅಂತ ಈ ವಚನದ ಮೂಲಕ ನಮಗೆ ಗೊತ್ತಾಗ್ತಾ ಇದೆ ಅಲ್ವಾ. ಪೌಲನು ಗೊತ್ತು, ಸ್ವಾಮಿ ನನಗೆ ಗೊತ್ತು, ನೀನ್ ಯಾರು ಅಂತ ಕೇಳುವಾಗ ಒಂದಷ್ಟು ನಾಲೆಜು, ಅರಿವು ಸ್ವಾಮಿಯನ್ನ ಕುರಿತು ಮತ್ತೆ ಸಭೆಯನ್ನ ಕುರಿತು ಅವು ಆ ಒಂದು ದೆವ್ವ ಹಿಡಿದಿರುವ ಆ ದೆವ್ವದ ಒಂದು ಅಥವಾ ಆ ಒಂದು ಬಿದ್ದಿರುವ ದೂತರಿಗೆ ಒಂದು ಮಾಹಿತಿ ಯಾವಾಗ್ಲೂ ಇದ್ದೇ ಇತ್ತು ಅಂತ ಕೂಡ ಇಲ್ಲಿ ನಾವು ಒಂದು ಆಲೋಚನೆಯನ್ನ ಅಥವಾ ಒಂದು ಸಜೆಷನ್ನ ನಾವು ನೋಡ್ಬೋದು ಸಹೋದರ. ಸೊ ಆ ರೀತಿ ನಾವು ನೋಡ್ಬೇಕಾದ್ರೆ ನಾವು ಇನ್ನೊಂದು ವಿಚಾರವನ್ನ ಕೂಡ ಈ ಸ್ಟಡಿಯಲ್ಲಿ ನೋಡ್ಬೇಕಾದ್ರೆ ಅಲ್ಲಿ ಇನ್ನೊಂದು ಘಟನೆಯಲ್ಲಿ ಸ್ವಾಮಿ ಯಾವಾಗ ಆ ಒಂದು ಸನ್ನಿವೇಶದಲ್ಲಿ ಈ ಒಂದು ದೆವ್ವಗಳನ್ನ ಓಡಿಸುವ ಒಂದು ವಿಷಯವನ್ನ ಮಾಡುವಾಗ ಅಲ್ಲಿ ನಿನ್ನ ಹೆಸರು ಏನು ಅಂತ ಹೇಳುವಾಗ ನಾನು ಲೆಗಿಯೋನ್ ಅಂತ ಒಂದು ವಿಷಯವನ್ನ
ಈ ಬಿದ್ದಿರುವ ದೂತರುಗಳು ಹೇಳುವಂಥದ್ದಾಗಿದೆ ಅಂತ ಕೂಡ ನಾವು ನೋಡ್ತೀವಿ. ಸೊ ಆವಾಗ ನಮಗೆ ಗೊತ್ತು, ಆ ಲೆಗಿಯೋನ್ ಅಂದ್ರೆ ಒಂದು ದೊಡ್ಡ ಒಂದು ಆರ್ಮಿಗೆ ಈ ಲೆಗಿಯೋನ್ ಅಂತ ಹೇಳ್ತಾರೆ. ಅಥವಾ 100 ಮಂದಿ ಆ ಸೋಲ್ಜರ್ಸ್ ಇದ್ರೆ, ಅಥವಾ ಆ ಒಂದು ರೀತಿಯಲ್ಲಿ ಸೋಲ್ಜರ್ಸ್ ಇದ್ರೆ ಅದಕ್ಕೆ ಲೆಗಿಯೋನ್ ಅಂತ ಕರೀತಾರೆ. ಸೊ ಅವಾಗ ಆ ಒಂದು ಉತ್ತರ ಅಲ್ಲಿ ಬರ್ತದಲ್ಲ, ಆ ಉತ್ತರ ಬಂದಾಗ ನಮ್ಗೇನ್ ಅನ್ಸುತ್ತೆ ಅಂದ್ರೆ, ಈ ಒಂದು ಅನೇಕ ದೆವ್ವಗಳು ಈ ಮನುಷ್ಯನ ಮನಸ್ಥಿತಿಯನ್ನ ಸಂಪೂರ್ಣವಾಗಿ ಅವರ ಒಂದು ಬಳಕೆಗೆ ಅಥವಾ ಅವರ ಒಂದು ಇನ್ಫ್ಲೂಯೆನ್ಸ್ಗೆ ಇದನ್ನ ತಂದಿರ್ತದೆ ಅಂತ ನಾವು ನೋಡ್ತೀವಿ ಅಲ್ವಾ. ಲೆಗಿಯೋನ್ ಅಂದ್ರೆ ಎಷ್ಟೋ ಜನ ಆ ಒಂದು ಯುದ್ಧದಲ್ಲಿ ಹೋಗುವಂತ ಜನರಲ್ಲಿ ಒಂದು ಲೆಗಿಯೋನ್ ಅಂದ್ರೆ ಇಷ್ಟು ಮಂದಿ ಇರಬೇಕು ಅಂತ ಬರ್ತದೆ ಅಲ್ವಾ. 100 ಅಥವಾ 200 ಆ ರೀತಿಯಲ್ಲಿ ಇದು ಉತ್ತರ ಕೊಟ್ಟಾಗ, ಆ ದೆವ್ವ ಹಿಡಿದಿರುವ ಮನುಷ್ಯನನ್ನ ಆಕ್ರಮ ಮಾಡಿಕೊಂಡಿರುವಂಥದ್ದು ಒಂದು ದೆವ್ವ ಅಲ್ಲ, ಅನೇಕ ದೆವ್ವಗಳು ಆತನ ಮನಸ್ಸನ್ನ ಈಗ ಸಂಪೂರ್ಣವಾಗಿ ಕಂಟ್ರೋಲ್ಗೆ ತಗೋಬಿಟ್ಟಿದ್ರು ಅಂತ ಕೂಡ ನಾವು ಈ ವಿಷಯದಲ್ಲಿ ಈ ವಚನಗಳನ್ನ ನಾವು ಓದಿ ನಾವು ಹುಡುಕಿದಾಗ ಈ ವಿಷಯಗಳು ನಮಗೆ ಗೊತ್ತಾಗುತ್ತೆ ಸಹೋದರ. ಸೊ ಪೌಲನು ಕೂಡ ಎಂಥ ಒಂದು ದೇವರು ಅವ್ರನ್ನ ಬಳಸಿದ್ರು ಅಂತ ನೋಡ್ಬೇಕಾದ್ರೆ, ಸುವಾರ್ತೆಯನ್ನ ಸಾರೋದಕ್ಕೆ ಈ ಎಫೆಸು ಪಟ್ಟಣಕ್ಕೆ ಬಂದಾಗ ನಾವು ನೋಡ್ತೀವಿ, ಅನೇಕ ಮಂದಿ ಅವರ ವಾಕ್ಯವನ್ನ ಕೇಳಿ ಅಲ್ಲಿ ಸಭೆ ಪ್ರಾರಂಭವಾಯಿತು ಅಂತ ಕೂಡ ನಮಗೆ ಗೊತ್ತಿದೆ ಅಲ್ವಾ. 2 ವರ್ಷ ಕಾಲ ಪೌಲು ಆ ಒಂದು ಪ್ರಾಂತ್ಯದಲ್ಲಿ ಇದ್ರು ಅಂತ ಹೇಳ್ಬೇಕಾದ್ರೆ ಎಂಥ ಒಂದು ಆಶೀರ್ವಾದದ ಒಂದು ವಿಷಯ ಅಂತ ನೀವು ನೋಡ್ಬೇಕು ಸಹೋದರರೇ. ಸೊ ಅದರಿಂದ ಈ ವಿಚಾರಗಳನ್ನ ನಾವು ನೋಡುವಾಗ, ಈ ವಿಚಾರಗಳನ್ನ ನಾವು ಯೋಚನೆ ಮಾಡುವಾಗ ಇಲ್ಲಿ ಏನಂತ ನಮಗೆ ಒಂದಷ್ಟು ಸಲಹೆಗಳನ್ನ ಕೊಡ್ತಾರೆ ಅಂತ ಹೇಳಬೇಕಾದ್ರೆ, ನಮಗೆ ಎಲ್ರಿಗೂ ಗೊತ್ತಿರೋ ರೀತಿಯಲ್ಲಿ ನೂತನ ಸೃಷ್ಟಿಯಾಗಿ ನಮ್ಮ ಒಂದು ಜೀವಿತ ಯಾವಾಗ ನಮ್ಮಲ್ಲಿ ಪ್ರಾರಂಭವಾಯಿತೋ ಆವತ್ತಿಂದ ದೇವರು ನಮಗೆ ನಮ್ಮನ್ನ ಗೈಡ್ ಮಾಡುವ ಒಂದು ದೂತನನ್ನ ಇಡ್ತಾರೆ ಅಂತ ಹೇಳ್ತಾರೆ ಅಲ್ವಾ. ಸೊ ನಮಗೆ ವಚನದ ಮೂಲಕ ಇದನ್ನ ಹೇಳ್ಕೊಟ್ಟಿದ್ದಾರೆ. ಸೊ ನಮ್ಮ ಒಬ್ಬೊಬ್ಬ ಸಹೋದರ ಸಹೋದರಿಗೂ ಈ ಒಂದು ಪರಿಶುದ್ಧವಾದ ದೂತರುಗಳು ನಮ್ಮನ್ನ ಕಾಪಾಡ್ತಾರೆ ಅನ್ನುವ ಒಂದು ವಚನದ ಮೇಲನೆ ಈ ವಿಷಯವನ್ನ ನಾವು ನೋಡ್ತೀವಿ. ಅದೇ ಸಮಯದಲ್ಲಿ ಇದೇ ಒಂದು ಸಹೋದರನೋ ಸಹೋದರಿಗೆ ದುಷ್ಟ ಶಕ್ತಿಯಾಗಿರುವಂತ ದೆವ್ವಗಳು ಕೂಡ ನಮ್ಮನ್ನ ಕಾಡ್ತಾ ಇರ್ತದೆ ಯಾವಾಗಲೂ ಅಂತ ಕೂಡ ನಾವು ನೋಡುವಂತವರಾಗಿದ್ದೀವಿ ಸಹೋದರರೇ. ಸೊ ಈ ರೀತಿಯಲ್ಲಿ ನಾವು ನೋಡ್ಬೇಕಾದ್ರೆ ಅದನ್ನೇ ಅಲ್ಲಿ ಈ ರೀತಿಯ ಒಂದು ಕಾರ್ಯಗಳು ನಡೆಯುವಾಗ ಅದನ್ನೇ ನಾವು ನೋಡ್ತೀವಿ. ಅಪೊಸ್ತಲರ ಕಾರ್ಯಗಳು 19ನೇ ಅಧ್ಯಾಯ 17 ಮತ್ತೆ 18 ವಚನಗಳನ್ನ ಓದೋಣ. ಅಪೊಸ್ತಲರ ಕಾರ್ಯಗಳು ಓದಿ ಸಿಸ್ಟರ್. ಈ ಸಂಗತಿಯು ಎಫೆಸದಲ್ಲಿ ವಾಸವಾಗಿದ್ದ ಎಲ್ಲಾ ಯೆಹೂದ್ಯರಿಗೂ ಗ್ರೀಕರಿಗೂ ತಿಳಿದು ಬಂದಾಗ ಅವರೆಲ್ಲರಿಗೆ ಭಯ ಹಿಡಿಯಿತು. ಮತ್ತು ಕರ್ತನಾದ ಯೇಸುವಿನ ಹೆಸರು ಪ್ರಖ್ಯಾತಿಗೆ ಬಂತು. ಆತನನ್ನು ನಂಬಿದವರಲ್ಲಿ ಅನೇಕರು ಬಂದು ತಮ್ಮ ಕೃತ್ಯಗಳನ್ನು ಒಪ್ಪಿಕೊಂಡು ತಿಳಿಸಿದರು. ಓಕೆ ರೀ. ಸೊ ಇಲ್ಲಿ ನಾವ್ ಏನ್ ನೋಡ್ತೀವಿ ಅಂದ್ರೆ, ಈ ರೀತಿಯ ಒಂದು ಅದ್ಭುತಗಳು ಮಾಡುವಂತ ಒಂದು ವ್ಯಕ್ತಿಯನ್ನ ನೋಡಿ, ಈ ರೀತಿ ಅದ್ಭುತ ಮಾಡುವಂತ ವ್ಯಕ್ತಿ ಆದ ಪೌಲನ್ನ ನೋಡಿ ಅಲ್ಲಿ ಇರುವಂತ ಪ್ರಾಂತ್ಯದಲ್ಲಿ ಇರುವಂತ ಯಹೂದ್ಯರು ಗ್ರೇಕರಿಗೂ ತುಂಬಾನೇ ಆಶ್ಚರ್ಯವಾಯಿತು, ಮತ್ತೆ ಹೆದರಿಕೆನೂ ಬಂತು. ಯಾಕಂದ್ರೆ ಇಂಥ ಶಕ್ತಿ ಸಾಮರ್ಥ್ಯ ಇರುವಂತ ಈ ವ್ಯಕ್ತಿಯನ್ನ ನಾವು ತುಂಬಾ ಗಮನದಿಂದ ನೋಡಬೇಕು ಅನ್ನುವ ಒಂದು ವಿಷಯವನ್ನ ಒಂದು ವರ್ಗದವರು ನೋಡಿದ್ರು ಕೂಡ, ಇನ್ನೊಂದು ವರ್ಗದವರು ಏನ್ ಮಾಡಿದ್ರು ಅಂದ್ರೆ, ಈ ರೀತಿ ಅದ್ಭುತಗಳನ್ನ ಪೌಲನ್ನು ಮಾಡೋದನ್ನ ನೋಡಿ ಇವ್ರು ಏನ್ ಮಾಡ್ಬಿಟ್ರು ಅಂತ ನೋಡ್ಬೇಕಾದ್ರೆ ಸಹೋದರರೇ, ಇವರು ಯೇಸು ಸ್ವಾಮಿಯನ್ನ ನಂಬೋಕೆ ಪ್ರಾರಂಭ ಮಾಡಿದ್ರು ಅಂತ ಗೊತ್ತಾಗುತ್ತೆ.
ಸೊ ಈ ನಂಬಕ್ಕೆ ಪ್ರಾರಂಭ ಮಾಡಿದ್ರು ಅಂತ ಹೇಳಿದ ನಂತರ 2 ವಿಚಾರ ಅವರು ಮಾಡೋದನ್ನ ನಮಗೆ ಇಲ್ಲಿ ಬರೆದಿದ್ದಾರೆ. ಏನಪ್ಪ 2 ವಿಚಾರ ಅಂದ್ರೆ, ಒಂದು ಅವ್ರನ್ನ ನಂಬಕ್ಕೆ ಯಾವಾಗ ಒಂದು ಪ್ರಯತ್ನವನ್ನ ಮಾಡಕ್ಕೆ ಪ್ರಾರಂಭ ಮಾಡ್ತೀವೋ ಆವಾಗ ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಅವರ ಪಾಪಗಳನ್ನ ಅಲ್ಲಿ ಏನ್ ಮಾಡ್ತಾರೆ, ಅಲ್ಲಿ ಅರಿಕೆ ಇಡ್ತಾರೆ. ಅವರ ಪಾಪಗಳನ್ನ ಅವರ ಬಾಯಿಯಿಂದ ಅವರ ತಪ್ಪುಗಳನ್ನ ಅವರು ಸ್ವೀಕಾರ ಮಾಡಿ, ಅದು ಮಾತ್ರವಲ್ಲ, ಅಲ್ಲಿ ವಚನ ಹೇಳ್ತದೆ, ಅವರ ಒಂದು ಮಾನಸಾಂತರವು ಯಾವಾಗ ಆಯ್ತು ಅಂತ ನೋಡ್ಬೇಕಾದ್ರೆ ಅವರು ಅದನ್ನ ಕಾರ್ಯರೂಪದಲ್ಲಿ ತೋರಿಸಿದ್ರು ಅನ್ನುವುದನ್ನ ಇಲ್ಲಿ ಬರೆಯೋದನ್ನ ನಾವು ನೋಡ್ತೀವಿ. ಇದು ತುಂಬಾ ಮುಖ್ಯವಾದ ಒಂದು ವಚನ. 18ನೇ ವಚನ ನೋಡ್ಬೇಕಾದ್ರೆ ಇಲ್ಲಿ 3 ವಿಷಯ ಬರ್ತದೆ. ಒಂದು, ಅವರು ನಂಬಿದ್ರು ಅಂತ ಬರ್ತದೆ. 2, ಅವರು ಪಶ್ಚಾತ್ತಾಪ ಪಟ್ರು ಅಂತ ಬರ್ತದೆ, ಅವರ ಪಾಪಗಳನ್ನ ಅರಿಕೆ ಇಟ್ರು ಅಂತ ಬರ್ತದೆ. 3ನೇದು, ಅದನ್ನ ಅವರ ಒಂದು ಜೀವಿತದಲ್ಲಿ ಅದನ್ನ ತೋರಿಸುವಂತರಾಗಿದ್ರು ಅಂತ ಕೂಡ ಬರ್ತದೆ. ನೋಡ್ರಿ ಸಹೋದರರೇ, ಎಂಥ ಒಂದು ವಿಷಯ ಅಂದ್ರೆ, ಒಂದು ಸಾಮಾನ್ಯವಾದ ವ್ಯಕ್ತಿ ಕ್ರಿಸ್ತನನ್ನ ಹಿಂಬಾಲಿಸ್ಬೇಕು ಅಥವಾ ಕ್ರಿಸ್ತನ ಒಂದು ಕೃಪೆಯನ್ನ ಪಡ್ಕೋಬೇಕಂದ್ರೆ ಈ 3 ವಿಷಯ ತುಂಬಾ ಮುಖ್ಯವಾದದ್ದು ಅಂತ ಈ ಒಂದು ವಾಕ್ಯದಲ್ಲಿ ನಮಗೆ ಒಂದು ಪಾಠವನ್ನ ಇಟ್ಟಿದ್ದಾರೆ ಅಲ್ವಾ. ಸೊ ನಾವು ಕ್ರಿಸ್ತನನ್ನ ನಂಬಿದ್ದೀವಿ ಅಲ್ವಾ. ಸೊ ಅದು ಮಾತ್ರವಲ್ಲ, ನಾವು ನಮ್ಮ ಒಂದು ಪಾಪಗಳನ್ನ ದೇವರ ಮುಂದೆ ಅರಿಕೆ ಇಟ್ಟು ಕ್ರಿಸ್ತನ ಕೃಪೆಯಿಂದ ನಾವು ಈ ಜೀವಿತವನ್ನ ನಾವು ನಡೆಸ್ತಾ ಇದ್ದೀವಿ. ಅದು ಮಾತ್ರವಲ್ಲ, ಕ್ರಿಸ್ತನನ್ನ ನಂಬೋದು ಮಾತ್ರ ಅಲ್ಲ, ನಮ್ಮ ಪಾಪಗಳನ್ನ ಕೂಡ ನಾವು ಅಲ್ಲಿ ನಮ್ಮ ಪಾಪಗಳಿಗೆ ನಾವು ಏನ್ ಮಾಡಿದೀವಿ ಅಂದ್ರೆ ಪಶ್ಚಾತ್ತಾಪ ಪಟ್ಟು ನಮ್ಮನ್ನ ಸರಿಪಡಿಸ್ಕೊಳ್ಳಕ್ಕೆ ನಾವು ನೋಡ್ತೀವಿ. 3ನೇ ವಿಷಯ ಏನು ಅಂದ್ರೆ, ನಮ್ಮ ಒಂದು ಮನಸ್ಥಿತಿಗಳನ್ನ ನಾವು, ನಮ್ಮ ಒಂದು ಹೃದಯದ ವಿಷಯಗಳನ್ನ ನಾವು ಕಾರ್ಯರೂಪಕ್ಕೆ ತರಬೇಕಾದ್ರೆ ಅದು ನನ್ನ ಒಂದು ಯಂತ್ರದಲ್ಲಿ ನಡಿಬೇಕ್ರಿ. ಅದು ನಾನು ನಡೆಯುವಂತ ನನ್ನ ಜೀವಿತದಲ್ಲಿ ಇದನ್ನ ತೋರಿಸ್ಬೇಕು ಅನ್ನೋದನ್ನ ಕೂಡ ನಾವು ನೋಡುವಂತವರಾಗಿದ್ದೀವಿ ಸಹೋದರರೇ. ಸೊ ಅದರಿಂದ ಇಲ್ಲಿ ನಾವು ನೋಡುವಾಗ ಪೌಲನ ಒಂದು ಸುವಾರ್ತೆಯ ವಿಚಾರಗಳು ಪ್ರಧಾನವಾಗಿ ಅಥವಾ ಮುಖ್ಯವಾಗಿ ಅಲ್ಲಿ ಯಹೂದ್ಯರಿಗೆ ಕೊಡಲ್ಪಡ್ತು. ಆದರೆ ಅಲ್ಲಿ ಯಾವಾಗ ಯಹೂದ್ಯರು ಅದನ್ನ ತಿರಸ್ಕಾರ ಮಾಡಿದ್ರು ಆವಾಗ ಗ್ರೇಕರಿಗೆ ಈ ಒಂದು ಅವಕಾಶವನ್ನು ಬಂತು ಅಂತ ನೋಡ್ತೀವಿ. ಸೊ ಅದೇ ರೀತಿಯಲ್ಲಿ ಆ ಗ್ರೇಕರಿಗೆ ಅವಕಾಶ ಬಂದಾಗ ಅವರು ಸೇರುವಂತ ಜಾಗಗಳಲ್ಲಿ ಪೌಲನಿಗೆ ಅವಕಾಶವನ್ನ ಕೊಟ್ಟು ಮಾತನಾಡೋದಕ್ಕೆ ಅಲ್ಲಿ ಏನ್ರಿ ಅವ್ರನ್ನ ಪ್ರೋತ್ಸಾಹಿಸಿ, ಅದರ ಮೂಲಕ ದೇವರ ಯೋಜನೆಯನ್ನ ನಂಬಿ, ಕ್ರಿಸ್ತನ ಒಂದು ಉನ್ನತವಾದ ಮೆಸ್ಸಯ ಅನ್ನೋದನ್ನ ನಂಬಿ ಅವರ ಪಶ್ಚಾತ್ತಾಪ ಪಟ್ಟು ಅವರ ಒಂದು ಕಾರ್ಯರೂಪದಲ್ಲಿ ಅದನ್ನ ತೋರಿಸಿದ್ರು ಅನ್ನೋದನ್ನ ಕೂಡ ನಾವು ನೋಡ್ತೀವಿ ಸಹೋದರರೇ. ಅದರಿಂದ ಪೌಲನ ಒಂದು ಮಾತುಗಳು, ಪೌಲನ ಒಂದು ಸಂದೇಶಗಳೆಲ್ಲ ತುಂಬಾನೇ ಏನ್ರಿ ಶಕ್ತಿಯುತವಾಗಿತ್ತು. ಅಥವಾ ಸ್ವಾಮಿಯ ಮೇಲಿನ ಒಂದು ನಂಬಿಕೆ ಅದು ಯಾವ ರೀತಿ ಇತ್ತು ಅಂತ ಹೇಳಬೇಕಾದ್ರೆ 1 ಕೊರಿಂಥಿಯ 2ನೇ ಅಧ್ಯಾಯ 2ನೇ ವಚನವನ್ನ ನೋಡೋದು. 1 ಕೊರಿಂಥಿಯ 2ನೇ ಅಧ್ಯಾಯ 2ನೇ ವಚನ. ನಾನು ಶಿಲುಬೆಗೆ ಹಾಕಲ್ಪಟ್ಟವನಾದ ಯೇಸು ಕ್ರಿಸ್ತನನ್ನು ಹೊರತು ಬೇರೆ ಯಾವುದನ್ನು ತಿಳಿಯದವನಾಗಿ ನಿಮ್ಮಲ್ಲಿ ಇರುವೆನೆಂದು ತೀರ್ಮಾನಿಸಿಕೊಂಡೆನು. ಓಕೆ, ಇಲ್ಲಿ ನಾವು ಏನ್ ನೋಡ್ತೀವಿ ಅಂತ ನೋಡ್ಬೇಕಾದ್ರೆ ಸಹೋದರರೇ, ಪೌಲನ ಒಂದು ಸಂದೇಶಗಳು ಹೆಂಗಿತ್ತು ಅಂತ ನೋಡ್ಬೇಕಾದ್ರೆ, ನಿಮ್ಮಲ್ಲಿ ನಾನು ಪ್ರಾಮುಖ್ಯವಾಗಿ ನೋಡ್ಬೇಕಾಗಿರೋದು ಏನು ಅಂದ್ರೆ ಸ್ವಾಮಿ ಮತ್ತೆ ಆತನ ಮರಣ, ಸ್ವಾಮಿ ಮತ್ತೆ ಆತನ ತ್ಯಾಗ, ಸ್ವಾಮಿ ಮತ್ತು ಆತನ ಒಂದು ಕೃಪೆ. ಅದನ್ನ ಬಿಟ್ಟು ಬೇರೆ ಯಾವುದೂ ನಿಮ್ಮ ಮಧ್ಯದಲ್ಲಿ ನಾವು ನೋಡುವ ಒಂದು ಹಂಗಿನಲ್ಲಿ ಇಲ್ಲ ಅಂತ ಹೇಳುವಂತ ವಿಚಾರವನ್ನ ನಾವು ನೋಡ್ತೀವಿ. ಸತತವಾಗಿ ಪೌಲನು ಈ ಸುವಾರ್ತೆಯ ಒಂದು ವಿಷಯದಲ್ಲಿ ಯೇಸು ಸ್ವಾಮಿಯ ಹೆಸರನ್ನ ಮಹಿಮೆ ಪಡಿಸುವವರಾಗಿದ್ರು. ಯೇಸು ಸ್ವಾಮಿಯ ಹೆಸರನ್ನ ಅವರು
ಆ ಸ್ವಾಮಿಯ ಹೆಸರಿನಲ್ಲಿ ಅವರು ಸ್ವಸ್ಥತೆಗಳನ್ನ ಅದ್ಭುತಗಳನ್ನ ಮಾಡಬೇಕಾದ್ರೆ ಕೂಡ ಅಲ್ಲಿ ಸ್ವಾಮಿಗೆ ಮಹಿಮೆ ಉಂಟಾಗುವ ಒಂದು ವಿಚಾರಗಳನ್ನ ಮಾತ್ರ ಅವರು ಗಮನಿಸ್ತಾ ಇದ್ರು ಅಂತ ಕೂಡ ನಾವು ನೋಡ್ಬೋದು ಸಹೋದರರೇ. ಸೊ ಅದರಿಂದ ಈ ಒಂದು ಮಾನಸಾಂತರ ಅಥವಾ ಪರಿವರ್ತನೆ ಯಾವ ರೀತಿ ನಡೀತು ಆ ಸಮಯದಲ್ಲಿ ಎಫೆಸು ಪಟ್ಟಣದಲ್ಲಿ ಅಂತ ನೋಡ್ಬೇಕಾದ್ರೆ 19ನೇ ಅಧ್ಯಾಯ 19ನೇ ವಚನವನ್ನ ಕೂಡ ಓದೋಣ. ಅಪೊಸ್ತಲರ ಕಾರ್ಯಗಳು 19ನೇ ಅಧ್ಯಾಯ 19ನೇ ವಚನ. ನವೀನಿತಾ ಸಿಸ್ಟರ್ ಓದಿ. ಇದಲ್ಲದೆ ಮಾಟಮಂತ್ರಗಳನ್ನು ನಡೆಸಿದವರಲ್ಲಿ ಅನೇಕರು ಸಹ ಬಂದು ತಮ್ಮ ಪುಸ್ತಕಗಳನ್ನು ತಂದು ಕೂಡಿಸಿ ಎಲ್ಲರ ಮುಂದೆ ಸುಟ್ಟು ಬಿಟ್ಟರು. ಅವುಗಳ ಕ್ರಯವನ್ನು ಲೆಕ್ಕ ಮಾಡಿ 50,000 ಬೆಳ್ಳಿ ನಾಣ್ಯ ಎಂದು ತಿಳಿದುಕೊಂಡರು. ಈ ರೀತಿಯಾಗಿ ದೇವರ ವಾಕ್ಯವು ಬಹಳವಾಗಿ ಹೆಚ್ಚುತ್ತಾ ಪ್ರಬಲವಾಯಿತು. ಓಕೆ, ನೋಡ್ರಿ ಎಂತ ಒಂದು ವಿಷಯ ನಡೀತಿದೆ ಅಂತ ನೋಡ್ಬೇಕಾದ್ರೆ, ಯಾರು ಈ ಮಾಯಾಮಾಟಗಳನ್ನ ಮಾಡ್ತಾ ಇದ್ರೋ ಅವರು ಪಾರಂಪರ್ಯವಾಗಿ ಅವರ ತಾತನಿಗೆ ತಾತ ಎಲ್ಲ ಏನ್ ಮಾಡ್ತಾ ಇದ್ರು ಅಂದ್ರೆ ಆ ಒಂದು ಮಂತ್ರಗಳನ್ನ ಮಾಡ್ಬೇಕಾದ್ರೆ ಅದಕ್ಕೆ ಒಂದಷ್ಟು ಒಂದಷ್ಟು ರೀತಿಯ ಒಂದು ಬರವಣಿಗೆಯಲ್ಲಿ ಅದನ್ನ ಬರೆದಿರೋರು, ಯಾವ ರೀತಿ ಇದು ಮಾಡಿದ್ರೆ ಈ ದೆವ್ವಗಳು ಓಡಿಸ್ಬೋದು, ಯಾವ ರೀತಿ ಈ ನಕ್ಷತ್ರಗಳನ್ನ ನೋಡಿದ್ರೆ ಈ ದೆವ್ವಗಳನ್ನ ಓಡಿಸ್ಬೋದು. ಸೊ ಇದೆಲ್ಲ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅವರ ಒಂದು ಜನರೇಷನ್ ಮುಂಚೆ ಇರುವಂತ ಜನರು ಇದನ್ನ ಪುಸ್ತಕ ರೂಪದಲ್ಲಿ ಬರೆದು ಏನ್ ಮಾಡ್ತಾ ಇದ್ರಂತೆ, ಬರುವಂತ ಸಂತತಿಗೆ ಇದನ್ನ ಕೊಟ್ಕೊ ಬರ್ತಾ ಇದ್ರು. ಇದೇ ಗ್ರೇಕ ಒಂದು ಸಂಪ್ರದಾಯದಲ್ಲಿ ಇರುವಂತ ವಿಷಯ. ಇದನ್ನ ಯಹೂದ್ಯರು ಕೂಡ ನಂಬಿ ಈ ವಿಷಯಗಳನ್ನ ಮಾಡ್ತಾ ಇದ್ರು ಅಂತ ಈ ದಿನದಲ್ಲಿ ಈ ಪಾಠದಲ್ಲಿ ನಾವು ನೋಡ್ತಾ ಇದ್ವಿ. ಆ ಪ್ರಧಾನ ಯಾಜಕನಾಗಿರುವ ಸ್ಕೇವ ಅವರ 7 ಮಂದಿ ಗಂಡು ಮಕ್ಕಳು ಕೂಡ ಇದೇ ವೃತ್ತಿಯನ್ನ ಮಾಡ್ತಾ ಇದ್ರು. ಏನು ಅಂದ್ರೆ ದೆವ್ವಗಳನ್ನ ಓಡಿಸುವ ವೃತ್ತಿ. ಆದ್ರೆ ಅದು ಯಾವ ರೀತಿಯ ಒಂದು ಶಕ್ತಿಯಿಂದ ಅದನ್ನ ಮಾಡ್ತಾ ಇದ್ರು ಅನ್ನೋದನ್ನ ಅವರು ತಿಳಿದೇ ಅವರು ಮಾಡ್ತಾ ಇದ್ರು ಅಂತ ಕೂಡ ನಾವು ನೋಡ್ತೀವಿ. ಸೊ ಹಂಗಿರುವಾಗ ಪೌಲನ ಒಂದು ಮಾತು, ಪೌಲನ ಒಂದು ಸುವಾರ್ತೆ ಎಷ್ಟು ಸ್ಟ್ರಾಂಗ್ ಆಗಿ, ಎಷ್ಟು ಆ ಒಂದು ಮನಸ್ಸನ್ನ ಸೆಳೆಯುವ ಒಂದು ವಿಚಾರ ದೇವರ ಒಂದು ಆತ್ಮದಿಂದ ಪೌಲನು ಇರುವಂತ ಮನಸ್ಥಿತಿಯನ್ನ ದೇವರು ನೋಡಿ ಪೌಲನಿಗೆ ಆ ಶಕ್ತಿಯನ್ನ ಕೊಟ್ರಲ್ಲ, ಆ ಶಕ್ತಿಯ ಮೂಲಕ ಪೌಲನು ಆ ಸುವಾರ್ತೆಯನ್ನ ಸಾರಿದ್ರಲ್ಲ, ಅದರ ಫಲಿತಾಂಶ, ಅದರ ಒಂದು ರಿಸಲ್ಟ್ ಏನಂದ್ರೆ ಈ 19ನೇ ಅಧ್ಯಾಯ 19ನೇ ವಚನವನ್ನ ನಾವು ಓದಿದ್ವಿ ಈಗ ಅಲ್ವಾ. ಏನಪ್ಪಾ ಅದ್ರ ರಿಸಲ್ಟ್ ಅಂದ್ರೆ ನೋಡಿ, ಅಲ್ಲಿ ಹೇಳ್ತಾರೆ, ಮಾಯಾಮಾಟ ಮಾಡ್ತಾ ಇರುವಂತ ಎಷ್ಟೋ ಮಂದಿ ವ್ಯಕ್ತಿಗಳು ಏನ್ ಮಾಡ್ಬಿಟ್ರಂದ್ರೆ ಅವ್ರಿಗೆ ಕೊಟ್ಟಿರುವಂತ ಈ ಪುಸ್ತಕಗಳನ್ನ ತಗೊಬಂದು ಬೀದಿಯೆಲ್ಲ ಹಾಕಿ ಅದನ್ನ ಸುಟ್ಟು ಬಿಟ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಯಾಕಾದ್ರೆ ಈ ಮಾಯಾಮಾಟದ ವಿಚಾರಗಳು ಸ್ವಾಮಿಯ ಹೆಸರಿನಲ್ಲಿ ಮಾಡಿದ್ರು ಕೂಡ ಅಲ್ಲಿ ಪೌಲನನ್ನ ಬಿಟ್ಟು ಬೇರೆ ಯಾರಿಗೂ ದೇವರು ಆ ಶಕ್ತಿಯನ್ನ ಕೊಟ್ಟಿರ್ಲಿಲ್ಲ. ಆ ಶಕ್ತಿಯನ್ನ ವಿಶೇಷವಾಗಿ ಪೌಲನಿಗೆ ಕೊಟ್ಟಿದ್ದು ಕೂಡ ಆ ಸುವಾರ್ತೆ ಅಲ್ಲಿ ಸಾರಲ್ಪಡಬೇಕು ಅಂತಾನೆ ಕೊಟ್ರು ವಿನಃ ಅದು ಯಾವುದೋ ರೀತಿಯ ಒಂದು ಆದಾಯವನ್ನ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ಕೊಟ್ಟಿಲ್ಲ ಅಂತ ಕೂಡ ನಾವು ನೋಡ್ಬೇಕು ಸಹೋದರರೇ. ಸೊ ಅದರಿಂದ ಈ ವಿಚಾರಗಳನ್ನ ನಾವು ಓದುವಾಗ ಅಲ್ಲಿ ಹೇಳ್ತಾರೆ, ಎಲ್ಲಾ ರೀತಿಯ ಒಂದು ಮಾಯಾಮಾಟಗಳು ಅಲ್ವಾ, ಅಲ್ಲಿ ದೆವ್ವಗಳನ್ನು ಓಡಿಸುವ ವಿಷಯಗಳು, ಅಲ್ಲಿ ವಚನ ಓದ್ಬೇಕಾದ್ರೆ ನಾನಾ ರೀತಿಯ ಒಂದು ಆರ್ಟ್ ವರ್ಕ್ ಎಲ್ಲ ಮಾಡ್ತಾ ಇದ್ರು ಅಲ್ವಾ. ಇದೆಲ್ಲ ಕೂಡ ಅವರು ಮಾಡ್ತಾ ಇರುವಂತ ವಿಷಯಗಳೆಲ್ಲ ಕೂಡ ಆ ಸೈತಾನನ ಒಂದು ಶಕ್ತಿಯಿಂದ ಅವರು ಮಾಡ್ತಾ ಇದ್ರು ಅನ್ನೋದನ್ನ ಇಲ್ಲಿ ನಮಗೆ ಈ ವಚನಗಳು ವ್ಯಕ್ತಪಡಿಸ್ತದೆ ಸಹೋದರರೇ. ಸೊ ಆ ರೀತಿ ಇರುವಾಗ ಯಾವಾಗ ಪೌಲನ ಮಾತನ್ನ ಕೇಳಿ ಆ ಸುವಾರ್ತೆಯನ್ನ ನಂಬಿದ್ರೋ ಆವಾಗ ಅಲ್ಲಿರುವಂತ ವ್ಯಕ್ತಿಗಳು ಮಾಯಾಮಾಟ ಮಾಡುವಂತ ಒಂದು ವರ್ಗದವ್ರು ಏನ್ ಮಾಡ್ಬಿಟ್ರಂದ್ರೆ ಇದೇ ಸರಿಯಾದ ಒಂದು ವಿಷಯ, ಪೌಲನು ಹೇಳುವಂತ ವಿಷಯಗಳು ಸತ್ಯವಾದದ್ದು ಅಂತ ಹೇಳಿ
ಅವರಲ್ಲಿದ್ದ ಪುಸ್ತಕಗಳನ್ನೆಲ್ಲ ತಂದು ಏನ್ರಿ ಅದನ್ನ ಬೀದಿಯಲ್ಲಿ ಹಾಕಿ ಅದನ್ನ ಸುಟ್ಟಾಕ್ಬಿಟ್ರಂತೆ ಅಲ್ವಾ. ಈಗಲೂ ಕೂಡ ನಾವು ಅನೇಕ ಪುಸ್ತಕಗಳನ್ನ ರೆಫರ್ ಮಾಡ್ತೀವಿ ಅಲ್ವಾ. ಅಡಿಗೆ ಮಾಡ್ಬೇಕಾದ್ರೆ ಒಂದು ಪುಸ್ತಕವನ್ನ ತಗೋತೀವಿ ಅಲ್ವಾ. ಈಗೆಲ್ಲ ಕಂಪ್ಯೂಟರ್ ಲ್ಯಾಪ್ ಇದ್ರಲ್ಲೇ ಮೊಬೈಲಲ್ಲೇ ಬಂದ್ಬಿಡ್ತು ಅಲ್ವಾ. ಸೊ ಆವಾಗೆಲ್ಲ ಏನ್ ಮಾಡೋರು ಅಂದ್ರೆ ಅವ್ರು ಏನೇ ಒಂದು ಪ್ರಯತ್ನ ಮಾಡ್ಬೇಕಾದ್ರೂ ಪುಸ್ತಕಗಳನ್ನ ಹುಡುಕಿ ಅದನ್ನ ಓದಿ ಅವ್ರಿಗಿಂತ ಮುಂಚೆ ಇರುವಂತ ವ್ಯಕ್ತಿಗಳು ಅದನ್ನ ಹೆಂಗೆ ಸಾಧಿಸಿದ್ರು ಅನ್ನೋದಕ್ಕೆ ಒಂದು ಬರವಣಿಗೆ ಇತ್ತು ಅಲ್ವಾ. ಸೊ ಆದ್ರೆ ಈಗ ಎಲ್ಲಾನು ಏನಾಗಿದೆ, ಎಲ್ಲ ಕೂಡ ಈಗ ನಿಮ್ಮ ಮೊಬೈಲ್ ಅಲ್ಲೇ ಇದೆ. ಅದು ಎಷ್ಟು ಆಧುನಿಕತೆ ಆಗೋಯ್ತಂದ್ರೆ ಈ AI ಟೆಕ್ನಾಲಜಿ ಬಂದು ಆ ಚಾಟ್ GPT ಯಲ್ಲಿ ಏನಾದ್ರೂ ನೀವು ಕೇಳಿದ್ರೆ ಇಮಿಡಿಯೇಟ್ ಆಗಿ ನಿಮ್ ಕೆಲಸ ಮಾಡಿಕೊಟ್ಬಿಡ್ತದ. ಈ ಒಂದು ಪರಿಸ್ಥಿತಿಗೆ ಈ ಒಂದು ಟೆಕ್ನಾಲಜಿಯ ಒಂದು ನಾಲೆಜ್ ಇಂಪ್ರೂವ್ ಆಗುವ ವಿಷಯ ಈ ಮಟ್ಟಕ್ಕೆ ಈಗ ಈ ಕಾಲ ಸಮಯದಲ್ಲಿ ಬಂದಿರೋದನ್ನ ನಾವು ನೋಡ್ತೀವಿ ಸಹೋದರರೇ. ಆವಾಗ ಅಲ್ಲಿ ಸುಟ್ಟಾಕಿರುವ ಪುಸ್ತಕದ ಒಂದು ಮೌಲ್ಯ ಎಷ್ಟಿರ್ಬೋದು ಅಂತ ನೋಡ್ಬೇಕಾದ್ರೆ 50,000 ಏನಂತೆ ಸಿಲ್ವರ್ ಪೀಸಸ್ ಅಂತಾರೆ ಅಲ್ವಾ. ಅಲ್ಲಿ ಬೆಳ್ಳಿಯ ಒಂದು ನಾಣ್ಯಗಳಿತ್ತು. 50,000 ಬೆಳ್ಳಿಯ ನಾಣ್ಯಗಳು ಆ ಒಂದು ಪುಸ್ತಕವು ಅಷ್ಟು ವರ್ತಿತ್ತು ಅಂತ ಬರೀತಾರೆ ಅಲ್ವಾ. ಯೋಚನೆ ಮಾಡಿ, ಹೀಗೆ ನಾವು ಪುಸ್ತಕಗಳನ್ನ ತಗೊಂಡು ಎಲ್ಲ ಒಂದು ಕೂಡ ಹಾಕಿ ನಾವು ಬೆಂಕಿ ಹಾಕಿ ಅಂಟಿಸಿದ್ರೆ ಅದರ ಒಂದು ಪುಸ್ತಕದ ಒಂದು ಇನ್ನೊಂದು ಕಾಪಿ ಎಲ್ಲೋ ಒಂದು ಕಡೆ ಜಗತ್ತಲ್ಲಿ ಇರ್ತದೆ ಅಲ್ವಾ. ಸೊ ಈಗಿರೋ ಟೆಕ್ನಾಲಜಿಲಿ ಆ ರೀತಿ ಇದೆ. ಒಂದು ಕಾಪಿ ಪ್ರಿಂಟ್ ಮಾಡಿದ್ರೆ ಸಾವಿರಾರು ಗಟ್ಟಲೆ ಕಾಪೀಸ್ನ ಪ್ರಿಂಟ್ ಮಾಡಿ ಎಲ್ಲಾ ಪ್ರಾಂತ್ಯಗಳು ಈ ಒಂದು ಲೋಕದಲ್ಲಿರುವಂತ ಎಷ್ಟೋ ಕಡೆ ಅದು ಏನಾಗಿರ್ತದ್ರಿ ಹೋಗಿ ಸೇರಿರ್ತದೆ. ಆದ್ರೆ ಈ ಒಂದು ಪುಸ್ತಕಗಳನ್ನ ಅಂಟಿಸಿದ್ರಲ್ಲ ಅಥವಾ ಬೆಂಕಿಗೆ ಹಾಕಿದ್ರಲ್ಲ, ಇದರ ವಿಶೇಷತೆ ಏನಂದ್ರೆ ಈ ಒಂದು ಕಾಲ ಸಮಯದಲ್ಲಿ ಪುಸ್ತಕಗಳು ಪ್ರಿಂಟ್ ಮಾಡುವ ಒಂದು ಸೌಲಭ್ಯ ಇರಲಿಲ್ಲ. ಎಲ್ಲಾನು ಕೈಯಲ್ಲೇ ಬರವಣಿಗೆ ಮಾಡುವಂತದ್ದಾಗಿತ್ತು. ಅದರಿಂದ ಇವರು ಸುಟ್ಟಾಕಿರುವ ಈ ಒಂದು ಪುಸ್ತಕಗಳು ಕೈಯಲ್ಲಿ ಬರೆದು ಅವರು ಯುಗ ಯುಗಕ್ಕೆ ಅದನ್ನ ಪಾಲನೆ ಮಾಡ್ಕೊ ಬರುವಂತ ಒಂದು ಪದ್ಧತಿಯನ್ನ ಇಟ್ಕೊಂಡಿದ್ರು. ಅದು ಎಷ್ಟು ಕಾಪಿ ಇದ್ದಿರ್ಬೋದಂದ್ರೆ ಎಷ್ಟೋ ಪುಸ್ತಕಗಳು ಒಂದು ಕಾಪಿಗಿಂತ ಮೇಲೆ ಇರ್ಲಿಲ್ಲ ಅನ್ನೋದನ್ನ ನಾವು ಸ್ಪಷ್ಟಪಡಿಸ್ಕೋಬೇಕು. ಅದರಿಂದ ಇವರು ಈ 50,000 ಬೆಳ್ಳಿ ನಾಣ್ಯಕ್ಕೆ ಮಟ್ಟಕ್ಕೆ ಈ ಪುಸ್ತಕಗಳು ಒಂದು ವ್ಯಾಲ್ಯೂ ಇತ್ತು, ಆ ಮೌಲ್ಯ ಇತ್ತು ಅಂತ ನೋಡ್ಬೇಕಾದ್ರೆ ಅದು ಏನಾಗಿಲ್ಲ ರೀ, ಯಾರಿಗೂ ಅಲ್ಲಿಂದ ಸಿಕ್ಕಿಲ್ಲ ಅಂತ ಕೂಡ ನಮಗ್ ಗೊತ್ತಾಗುತ್ತೆ ಅಲ್ವಾ. ಸೊ ಈ ಕಾಲ ಸಮಯ ತರ ಒಂದೊಂದ್ಸರಿ ಸಾವಿರಾರು ಗಟ್ಟಲೆ ಪ್ರಿಂಟ್ ಮಾಡ್ತಾರಲ್ಲ, ಆ ತರ ಇಲ್ಲ ಅಲ್ಲಿ. ಅದರಿಂದ ಆ ಬೆಂಕಿಗೆ ಹಾಕಿರುವಂತ ಪುಸ್ತಕಗಳ ಕಾಪಿ ಒಂದೇ ಇತ್ತು. ಅದನ್ನ ಧೈರ್ಯವಾಗಿ ಆ ವಿಶ್ವಾಸ ಅವರಲ್ಲಿ ಯಾವಾಗ ಬಂತೋ ಆವಾಗ ಇನ್ನೂ ನಾವು ಈ ಒಂದು ಪುಸ್ತಕಗಳನ್ನ ಇಟ್ಟು ನಾವು ಮತ್ತೆ ನಮ್ಮ ಹಳೆ ಜೀವನಕ್ಕೆ ಹಿಂತಿರುಗಲ್ಲ ಅಂತ ಹೇಳಿ ಈ ಬೆಂಕಿಯಲ್ಲಿ ಅದನ್ನ ಸುಟ್ಟಾಕಿದ್ರು ಅಂತ ಕೂಡ ನಾವು ನೋಡುವಂತದ್ದಾಗಿದೆ ಸಹೋದರರೇ. ಸೊ ಇದೆಲ್ಲ ಯಾಕೆ ನಾವು ಈ ಸ್ಟಡಿಯಲ್ಲಿ ನೋಡ್ತೀವಿ ಅಂದ್ರೆ, ಆ ಯಹೂದ್ಯರು ಮತ್ತು ಗ್ರೇಕರು ಎಫೆಸಿಯಲ್ಲಿರುವಾಗ ಅಲ್ಲಿ ಪೌಲನ ಒಂದು ಮಾರ್ಗದರ್ಶನ ಯಾವ ರೀತಿ ಇತ್ತು ಅಂತ ನೋಡ್ಬೇಕಾದ್ರೆ, ಕ್ರಿಸ್ತು ಯೇಸುವಿನ ಹೆಸರು ತುಂಬಾನೇ ಏನಾಗ್ತಾ ಇತ್ತು ಅಂದ್ರೆ ಮ್ಯಾಗ್ನಿಫೈ ಆಗಿತ್ತು ಅಂತ ಹಾಕ್ತಾರೆ, ಪ್ರಬಲವಾಗ್ತಾ ಇತ್ತು ಅಂತ ಹೇಳ್ತಾರೆ. ಯಾಕಂದ್ರೆ ಪೌಲನು ಅದನ್ನ ಬಿಟ್ಟು ಬೇರೆ ಏನನ್ನು ಮಾತಾಡಿಲ್ಲ ಅಂತ ಕೂಡ ನಮಗೆ ವಚನಗಳು ತಿಳಿತಾ ಇದೆ. ಸೊ ಅದರಿಂದ ಈ ವಿಚಾರಗಳನ್ನ ನೋಡ್ಬೇಕಾದ್ರೆ ನಮಗೆ ಯಾವ ರೀತಿಯ ಮಾನಸಾಂತರ ನಮಗೆ ಉಂಟಾಗಬೇಕು ಅನ್ನೋದನ್ನೇ ಈ ಒಂದು 19ನೇ ಅಧ್ಯಾಯ 19ನೇ ವಚನವನ್ನ ಓದುವಾಗ ಆ ಫಲಿತಾಂಶಗಳನ್ನೇ ತಂದೆಯ ದೇವರು ಎದುರು ನೋಡ್ತಾರೆ. ನಿನಗೆ ಎಷ್ಟು ಆಸಕ್ತಿ ಇದೆ ಈ ಸತ್ಯದ ಬೆಳಕನ್ನ ಪಡ್ಕೊಂಡು ನೀನು ನಿಮ್ಮ ದೇವರಿಗೆ ಪರಿಪೂರ್ಣವಾದ ಒಂದು ಸಮರ್ಪಣೆಯನ್ನ ಮಾಡೋದಕ್ಕೆ ನಿನಗೆ ಏನು ಅವಕಾಶ ಬೇಕು ಅಂತ ದೇವರು ನಮ್ಮನ್ನ ಕೇಳ್ತಾರೆ ಅಲ್ವಾ. ಸೊ ಅದರಿಂದ ಈ ಒಂದು ವಿಚಾರಗಳನ್ನ ನಾವು ಗಮನಕ್ಕೆ ಬರಬೇಕಾದ್ರೆ ಸಹೋದರರೇ, ನಮ್ಮ ಒಂದು ರಕ್ಷಣೆಯ ಮಾರ್ಗ
ನಮ್ಮ ಒಂದು ದೇವರಿಗೋಸ್ಕರ ಮೀಸಲಾಗಿರುವ ನಮ್ಮ ಜೀವ, ಇದೆಲ್ಲ ಕೂಡ ಅದು ಶಾಶ್ವತವಾಗಿ ಅಥವಾ ಅದು ನಾವು ಸಾಯುವ ತನಕ ನಮ್ಮಲ್ಲಿ ತುಂಬಾ ಬೇರೂರಿ ನೆಲೆಗೊಂಡಿರಬೇಕು ಅಂತ ನೋಡ್ಬೇಕಾದ್ರೆ ಸಹೋದರರೇ, ನಮ್ಮ ಮಾನಸಾಂತರ ತುಂಬಾ ಮುಖ್ಯವಾದದ್ದು. ಅದು ಮಾತ್ರವಲ್ಲ, ಈ ರೀತಿ ಪೌಲನ ಒಂದು ಪ್ರಭಾವಿತ ಎಷ್ಟು ಬೆಳೀತು ಅಂತ ನೋಡ್ಬೇಕಾದ್ರೆ 19ನೇ ಅಧ್ಯಾಯ 20ನೇ ವಚನ ಕೂಡ ಓದೋಣ. 19ನೇ ಅಧ್ಯಾಯ 20ನೇ ವಚನ. ಈ ರೀತಿಯಾಗಿ ದೇವರ ವಾಕ್ಯವು ಬಹಳವಾಗಿ ಹೆಚ್ಚುತ್ತಾ ಪ್ರಬಲವಾಯಿತು. ಇವುಗಳಾದ ಮೇಲೆ ಪೌಲನು ತಾನು ಮೆಕೆದೋನ್ಯವನ್ನು ಅಖಾಯವನ್ನು ಹಾದು ಯೆರೂಸಲೇಮಿಗೆ ಹೋಗಬೇಕೆಂದು ಆತ್ಮದಲ್ಲಿ ಉದ್ದೇಶಿಸಿ ಅಲ್ಲಿಗೆ ಹೋದ ಮೇಲೆ ನಾನು ರೋಮನ್ನು ಸಹ ನೋಡಲೇಬೇಕು ಎಂದು ಹೇಳಿದನು. ಓಕೆ ಸಿಸ್ಟರ್. ಸೊ ಅಲ್ಲಿ ನಾವು ಏನ್ ನೋಡ್ತೀವಿ ಅಂದ್ರೆ ಸಹೋದರರೇ, ಅಲ್ಲಿ ಏನ್ ವಿಚಾರಗಳನ್ನ ನೋಡ್ತೀವಿ ಅಂತ ನೋಡ್ಬೇಕಾದ್ರೆ, ಈಗ ಆ ವಿಷಯವನ್ನ ಓದಿದ್ವಿ ನಾವು ಅಲ್ವಾ, ಯಾವ ರೀತಿ ಪೌಲನ ಒಂದು ಪ್ರಭಾವಿತೆ, ಆ ಒಂದು ಸ್ವಾಮಿಯ ಒಂದು ವಿಚಾರದಲ್ಲಿ ಪೌಲನು ಹೇಳಿದಂತ ಮಾತುಗಳ ಮೇಲೆ ಎಷ್ಟು ಒಂದು ಶಕ್ತಿ ಇತ್ತು. ಜನ ಏನ್ ಮಾಡ್ತಾರಂತೆ, ಅಂತ ಒಂದು ಏನ್ರಿ ಗ್ರೇಕರು ಯಾವ ರೀತಿ ಅಂದ್ರೆ ಅವರು ಏನ್ರಿ ನಾಲೆಜ್ ಅಲ್ಲಿ ತುಂಬಾ ಟಾಪ್ ಮೋಸ್ಟ್ ಆಗಿದ್ರು ಅವಾಗಲ್ಲ ಅಲ್ವಾ. ಗ್ರೇಕರು ಅಂದ್ರೆ ನಾಲೆಡ್ಜ್ಗೆ ತುಂಬಾ ಹೆಸರುವಾಸಿ ಆಗಿರುವಂತ ಜನರಾಗಿದ್ರು. ಅಂತ ಒಂದು ಜನರ ಮಧ್ಯದಲ್ಲಿ ಈ ರೀತಿಯ ಮಾಯಾಮಾಟ ಮಾಡುವಂತ ಜನರಿಗೆ ಏನ್ರಿ ಅವರ ಒಂದು ಲೋಕವೇ ಸಪರೇಟ್ ಆಗಿತ್ತು, ಅವರ ಒಂದು ನಂಬಿಕೆಗಳೇ ಸಪರೇಟ್ ಆಗಿತ್ತು, ಅವರ ಸ್ಟಡಿನೇ ಸಪರೇಟ್ ಆಗಿತ್ತು ಅಲ್ವಾ. ಈ ಹಳೆ ಅವರ ಹಿಂದೆ ಇರುವಂತ ವ್ಯಕ್ತಿಗಳು ಬರೆದೋಗಿರ್ತಾರಲ್ಲ ಒಂದಷ್ಟು ಏನಂತ ಹೇಳ್ಬೇಕಾದ್ರೆ ಮಾಹಿತಿಗಳು, ಅದನ್ನ ಓದಿ ಇವರು ಕೂಡ ಆ ಶಕ್ತಿಯನ್ನ ಅಥವಾ ಆ ಒಂದು ವಿಷಯವನ್ನ ಪ್ರಯತ್ನ ಮಾಡ್ತಾ ಇದ್ರು ಅಂತ ಕೂಡ ನೋಡ್ತೀವಿ. ಅಂತ ವ್ಯಕ್ತಿಗಳು ಈ ಪುಸ್ತಕಗಳನ್ನ ಏನ್ರಿ ಬೆಂಕಿಗೆ ಹಾಕುತ್ತಾರೆ ಅಂದ್ರೆ ಅವರ ಒಂದು ಉದ್ದೇಶಗಳು ಏನಾಗಿರ್ಬೇಕಂತ ಯೋಚನೆ ಮಾಡಿ. ನಾಳೆ ನನಗೆ ಏನಾದ್ರೂ ಕಷ್ಟ ಬಂದ್ಬಿಟ್ರೆ ಇದೇ ಅಲ್ವಾ ನನ್ನ ವೃತ್ತಿ ಅಂತ ಹೇಳಿ ಅದನ್ನ ಇಟ್ಕೊಂಡಿಲ್ಲ ರೀ ಅವ್ರು, ಎಲ್ಲಾನು ಸುಟ್ಟಾಗ್ಬಿಟ್ರು ಅಂತ ನೋಡ್ಬೇಕಾದ್ರೆ ಮತ್ತೆ ನಾನು ಈ ಒಂದು ವೃತ್ತಿಗೆ ಹಿಂತಿರುಗಲ್ಲ ಅನ್ನೋದನ್ನ ಕೂಡ ಅಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಇಂಥ ಒಂದು ಪರಿವರ್ತನೆಗಳು ಅಲ್ಲಿ ಎಫೆಸು ಪಟ್ಟಣದಲ್ಲಿ ಆದಾಗ ಅಲ್ಲಿ 20ನೇ ವಚನ ಏನ್ ಹೇಳ್ತಾರಂದ್ರೆ ಏನ್ರಿ, ದೇವರ ವಾಕ್ಯದ ಒಂದು ವಿಷಯದಲ್ಲಿ ಅಲ್ಲಿ ಒಂದು ದೊಡ್ಡ ಒಂದು ಏನಾಯ್ತ್ರಿ, ಒಂದು ಏನ್ ರೆವಲ್ಯೂಷನ್ ಆಯ್ತು ಅಂತ ಹೇಳ್ಬೋದು ಅಲ್ವಾ. ದೇವರ ವಾಕ್ಯದ ಮೇಲೆ ದೇವರ ವಾಕ್ಯವು ಎಷ್ಟು ಉನ್ನತವಾಗಿ ಅವರು ಎಣಿಸಕ್ಕೆ ಪ್ರಾರಂಭ ಮಾಡಿದ್ರು ಅಂತ ನೋಡ್ಬೇಕಾದ್ರೆ 20ನೇ ವಚನದಲ್ಲಿ ಹೇಳ್ತಾರೆ ಏನ್ರಿ, ದೇವರ ವಾಕ್ಯವು ಬೆಳಿತಾನೆ ಇತ್ತು. ಸೊ ಅದರಿಂದಾನೇ ಎಫೆಸ ಸಭೆಗೆ ಏನು ಒಂದು ಆಶೀರ್ವಾದ ಅಂದ್ರೆ ಪೌಲನು 2 ವರ್ಷ ಕಾಲ ಆ ಸಭೆಯನ್ನ ನಡೆಸಿದ್ರು, ಎಲ್ಲಾ ಸತ್ಯ ಮಾರ್ಗಗಳನ್ನ ತಿಳಿಸಿದ್ರು, ಅವ್ರನ್ನ ದೃಢಪಡಿಸಿದ್ರು ಅಂತ ಕೂಡ ನಾವು ನೋಡ್ಬೇಕಾಗಿದೆ ಸಹೋದರರೇ. ಸೊ ಆ ರೀತಿಯ ಒಂದು ಸನ್ನಿವೇಶವನ್ನ ಆದಾಗ ಅಲ್ಲಿ ನಾವು ಏನ್ ನೋಡ್ತೀವಿ ಅಂದ್ರೆ, ಈಗ ಪೌಲನು ಆತನ ಆತ್ಮದಲ್ಲಿ ಈಗ ಏನು ಒಂದು ಆಲೋಚನೆ ಬರ್ತದೆ ಅಂದ್ರೆ, ನೀನು ಮಕದೋನಿಯಾ ಪಟ್ಟಣಕ್ಕೆ ಹೋಗಿ ಅಖಿಯಾ ಅನ್ನುವ ಒಂದು ವಿಷಯವನ್ನ, ಒಂದು ಪಟ್ಟಣವನ್ನ ನೋಡಿ ನೀನು ಯೆರೂಸಲೇಮಿಗೆ ಹಿಂದಿರುಗು ಅನ್ನುವ ಒಂದು ಯೋಚನೆ ಆತನಿಗೆ ಬಂದಿದ್ದನ್ನ ಇಲ್ಲಿ ಬರೀತಾರೆ. ಸೊ ಆವಾಗ ಪೌಲನು ಹೇಳ್ತಾನೆ, ನಾನು ಯೆರೂಸಲೇಮಿಗೆ ಹೋಗಕ್ಕೆ ಮುನ್ನ ರೋಮಾಪುರಿಯ ಒಂದು ಪಟ್ಟಣವನ್ನ ಕೂಡ ನಾನು ನೋಡ್ಲೇಬೇಕು ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ ಅಲ್ವಾ. ಸೊ ಅವರ ಒಂದು ಮನಸ್ಸಿನ ಉದ್ದೇಶಗಳನ್ನ ತಿಳಿಸಿದಾಗ 22ನೇ ವಚನವನ್ನ ಕೂಡ ಓದೋಣ. 22ನೇ ವಚನ. ಓದಿ ಸಿಸ್ಟರ್. ಆದರೆ ಅವನು ತನಗೆ ಸೇವೆ ಮಾಡುವವರಲ್ಲಿ
ಇಬ್ಬರಾದ ತಿಮೋಥೆಯನನ್ನು ಎರಸ್ತನನ್ನು ಮೆಕೆದೋನ್ಯಕ್ಕೆ ಕಳುಹಿಸಿ ತಾನು ಆಸ್ಯ ಸೀಮೆಯಲ್ಲಿ ಕೆಲವು ಕಾಲ ನಿಂತನು. ನೋಡ್ರಿ, ಇದು ಪೌಲನ ಒಂದು ವಿಚಾರವನ್ನ ನೋಡ್ಬೇಕಾದ್ರೆ ಅವರು ಯಾವ ರೀತಿಯ ಒಂದು ಪ್ರಯಾಣವನ್ನ ಮಾಡಿದ್ರು ಅಂತ ನೋಡ್ಬೇಕಾದ್ರೆ ಸಹೋದರರೇ, ಅವರು ಮಾಡಿದಂತ ಪ್ರಯಾಣದ ಒಂದು ವಿಚಾರವನ್ನ ನೀವು ಸ್ವಲ್ಪ ಪರಿಶೀಲನೆ ಮಾಡಿದ್ರೆ ಅವರು ಸಾವಿರಾರು ಕಿಲೋಮೀಟರ್ ಪ್ರಯಾಣವನ್ನ ಮಾಡಿದ್ದಾರೆ ಅಂತ ಕೂಡ ನಮಗೆ ಗೊತ್ತಿದೆ. ಯಾಕಂದ್ರೆ ಅವರು ಶಿಪ್ಪಲ್ಲಿ ಅವರು ನಡೆದು ಮತ್ತೆ ಎಷ್ಟೋ ವಿಚಾರಗಳಲ್ಲಿ ಅವರು ಏನ್ ಮಾಡ್ತಾ ಇದ್ರಂತೆ, ಅಷ್ಟು ಪ್ರಯಾಣವನ್ನ ಅವರು ಮಾಡಿದ್ರು ಅಂತ ಕೂಡ ನಮಗೆ ಗೊತ್ತಾಗ್ತಾ ಇದೆ. ಸೊ ಆ ರೀತಿಯಲ್ಲಿ ನೋಡ್ಬೇಕಾದ್ರೆ ಅಲ್ಲಿ ಎರಡು ಸಹೋದರಗಳು ಅವ್ರಿಗೆ ಸೇವೆ ಮಾಡ್ತಾ ಇರುವ ಸಹೋದರಗಳನ್ನ ಮಕೆದೋನಿಯಾಗೆ ಏನ್ ಮಾಡ್ತಾರ್ರಿ, ಕಳಿಸಿ ಇವರು ಆಸಿಯಾ ಪ್ರಾಂತ್ಯದಲ್ಲೇ ಇವರು ಉಳ್ಕೊಳ್ಳುವ ಒಂದು ವಿಷಯವನ್ನ ಕೂಡ ನಾವು ನೋಡುವಂಥದ್ದಾಗಿದೆ ಸಹೋದರ. ಸೊ ಇಲ್ಲಿ ನಾವು ನೋಡ್ಬೇಕಾದ್ರೆ ಪೌಲನ ಮೂರನೇ ಒಂದು ಜರ್ನಿ ಅಲ್ವಾ, ಥರ್ಡ್ ಜರ್ನಿ, ಪೌಲನ ಒಂದು ಮೂರನೇ ಸುವಾರ್ತೆಯ ಒಂದು ಪ್ರಯಾಣ ಇಲ್ಲಿ ಪ್ರಾರಂಭವಾಗಿದ್ದನ್ನ ಕೂಡ ನಾವು ನೋಡ್ಬೋದು ಸಹೋದರರೇ. ಸೊ ಅದರಿಂದ ಈ ಒಂದು ವಿಚಾರವಾಗಿ ನಾವು ಈ ಕಾರ್ಯಗಳನ್ನ ನೋಡ್ಬೇಕಾದ್ರೆ ಪೌಲನು ಮಾಡಿದಂತ ವಿಷಯಗಳು ನಮಗೆ ತುಂಬಾ ಮುಖ್ಯವಾಗಿದೆ. ಸೊ ಅಲ್ಲಿಂದ ಪೌಲನಿಗೆ ಅವರು ಆ ಒಂದು ದೇವರ ಆತ್ಮದ ಒಂದು ವಿಚಾರದಲ್ಲಿ ದೇವರು ಆತನ ಸಂಗಡ ಇದ್ದು ಅವರು ಮಾಡುವಂತ ಸುವಾರ್ತೆಯ ಕೆಲಸಗಳು ಒಂದೊಂದು ಕೂಡ ತುಂಬಾನೇ ಏನಾಗಿತ್ರಿ, ದೇವರ ಒಂದು ಯೋಜನೆಯ ಪ್ರಕಾರನೇ ಇರಬೇಕು. ಯಾಕಂದ್ರೆ ದೇವರು ಪೌಲನನ್ನ ಆ ರೀತಿ ಅವರು ಬಳಸ್ಕೋತಾ ಇದ್ರು ಅವರ ಸುವಾರ್ತೆಯ ಕೆಲಸಗಳನ್ನ ಅಲ್ಲಿ ಸಾರೋದಿಕ್ಕೆ ಅಂತ ಕೂಡ ನೋಡ್ತೀವಿ. ಸೊ ಅಲ್ಲಿ ಎರಡು ಮಂದಿ ಅವ್ರಿಗೆ ಅವ್ರಿಗೆ ಸೇವೆ ಮಾಡುವಂತ ಎರಡು ಮಂದಿ ನೋಡ್ಬೇಕಾದ್ರೆ ಒಂದು ತಿಮೋಥಿಯಸ್ ಮತ್ತೆ ಎರಸ್ತುಸ್ ಅನ್ನುವ ಇವರಿಬ್ರು ಕೂಡ ಏನ್ ಮಾಡಿದ್ರಿ, ಮಕೆದೋನಿಯಾಗೆ ಹೋದ್ರು. ಈ ಪೌಲ್ ಮಾತ್ರ ಆಸಿಯಾ ಒಂದು ಪ್ರಾಂತ್ಯದಲ್ಲೇ ಉಳ್ಕೊಂಡ್ರು ಅಂತ ಕೂಡ ನಾವು ನೋಡ್ತೀವಿ. ಸೊ ಅಲ್ಲಿ ವಿಷಯ ಏನು ಅಂತ ನೋಡ್ಬೇಕಾದ್ರೆ ಸಹೋದರರೇ, ಅಲ್ಲಿ ಕೊರಿಂಥಿಯ ಪಟ್ಟಣಕ್ಕೆ ಪೌಲನು ಬಂದಿರಬೇಕು ಅಂದ್ರೆ ಇದು ಮೂರನೇ ಬಾರಿ ಪೌಲನು ಕೊರಿಂಥಿಯ ಪಟ್ಟಣಕ್ಕೆ ಬಂದಿರಬಹುದು ಅಂತ ಒಂದು ಸಲಹೆಯನ್ನ ಕೊಡ್ತಾರೆ ಸಹೋದರರೇ. ಸೊ ಈ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ಪೌಲನ ಒಂದು ಎರಡನೇ ಪ್ರಯಾಣದಲ್ಲಿ ಎಫೆಸಿ ಸಭೆಗೆ ಬಂದಾಗ ಹತ್ತತ್ರ 2 ವರ್ಷ ಕಾಲ ಆ ಸಭೆಯನ್ನ ದೃಢಪಡಿಸಿ ಬಲಪಡಿಸಿ ಆ ಸಭೆಯನ್ನ ನಡೆಸಿದ್ರು. ಅಲ್ಲಿ ಅನೇಕ ಮಂದಿಯ ವಿಶ್ವಾಸ ನಂಬಿಕೆ ಹೆಚ್ಚಾಯಿತು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ನೆಕ್ಸ್ಟ್ ಇಲ್ಲಿ ಎಲ್ಲಿಗೆ ಬರ್ತೀವಿ ಅಂದ್ರೆ ಯಾವ ವಿಚಾರವನ್ನ ನೋಡ್ತೀವಿ ಅಂತ ನೋಡ್ಬೇಕಾದ್ರೆ ಸಹೋದರರೇ, ನಾವು ಈಗ ತಾನೇ ಓದಿದ್ವಿ. ಏನು ಅಂತ ನೋಡ್ಬೇಕಾದ್ರೆ ಈಗ ಓದಿದ ವಿಚಾರಗಳನ್ನ ನೋಡ್ಬೇಕಾದ್ರೆ ಅಲ್ಲಿ ಈ ಮಾಟ ಮಂತ್ರ ಮಾಡುವಂತ ಒಂದಷ್ಟು ವ್ಯಕ್ತಿಗಳು ಮಾನಸಾಂತರ ಹೊಂದಿ ಪುಸ್ತಕಗಳನ್ನ ಸುಟ್ಟಾಕ್ಬಿಟ್ರು ಅಂತ ನೋಡಿದ್ವಲ್ಲ. ನೆಕ್ಸ್ಟ್ ಇನ್ನೊಂದು ಘಟನೆ ಕೂಡ ಆ ಒಂದು ಎಫೆಸಿ ಸಭೆಯಲ್ಲಿ ನಡೀತದೆ ಅಲ್ವಾ, ಎಫೆಸಿ ಪಟ್ಟಣದಲ್ಲಿ ನಡೀತದೆ. ಏನು ಅಂತ ನೋಡ್ಬೇಕಾದ್ರೆ ಅಲ್ಲಿ ಈ ಅಥೇನ್ ಪಟ್ಟಣ ಮತ್ತೆ ಎಫೆಸಿ ಪಟ್ಟಣವನ್ನ ನೋಡುವಾಗ ಅಲ್ಲಿ ಅನೇಕ ರೀತಿಯ ಐಡಲ್ಸ್ ಇತ್ತು ಅಲ್ವಾ, ಆ ಒಂದು ವಿಗ್ರಹಗಳು ಅದು ಜಾಸ್ತಿನೇ ಇತ್ತು ಈ ಪಟ್ಟಣಗಳಲ್ಲಿ ಅಲ್ವಾ. ಯಾವಾಗ ಪೌಲನ ಒಂದು ಸಂದೇಶವನ್ನ ಕೇಳಿ ಪೌಲನ ಆ ಸುವಾರ್ತೆಯ ವಿಚಾರವನ್ನ ಕೇಳಿ ಅನೇಕ ಮಂದಿ ಈ ಒಂದು ವಿಗ್ರಹಗಳನ್ನ ಕೊಂಡ್ಕೊಳ್ಳೋದನ್ನ ಅಲ್ಲಿ ನಿಲ್ಲಿಸ್ಬಿಟ್ರು ಅಂತ ನೋಡ್ತೀವಿ ಅಲ್ವಾ. ಎಂತ ಒಂದು ಪರಿವರ್ತನೆ ನೋಡಿ, ಒಬ್ಬ ವ್ಯಕ್ತಿಯಿಂದ ಇಷ್ಟು ಪರಿವರ್ತನೆ ಆಗುವಂತ ವಿಷಯಗಳನ್ನ ನೋಡ್ತೀವಿ. ಈ ರೀತಿಯ ಒಂದು ವಿಷಯ ನಡೆದಾಗ ಈ ವಿಗ್ರಹಗಳನ್ನ ಮಾಡ್ತಾ ಇದ್ರಲ್ಲ ಜನ, ಅವರ ಒಂದು ಬಿಸ್ನೆಸ್ ಅಲ್ಲಿ ತುಂಬಾ ದೊಡ್ಡ ಹೊಡೆತ ಬಂತು ಅಂತ ಕೂಡ ನಾವು ನೋಡ್ತೀವಿ. ನೋಡ್ರಿ ಎಂತ ಒಂದು ರೆವಲ್ಯೂಷನ್ ಮಾಡ್ತಾರೆ ಪೌಲನು ಅಂತ ನೋಡ್ತೀವಿ ಅಲ್ವಾ. ಅಲ್ಲಿ ನಾವು ನೋಡುವಾಗ ಈ ಒಂದು ವಿಚಾರವನ್ನೇ ದೇವರ ಚಿತ್ತ ಇದ್ರೆ ಬರುವಂತ ವಾರದಲ್ಲಿ ಈ ಒಂದು ಘಟನೆಯಲ್ಲಿ
ಯಾವ ರೀತಿ ಪೌಲನು ಮಾಡಿದಂತ ಆ ಆ ಒಂದು ಸುವಾರ್ತೆಯ ಒಂದು ಭಾಷಣಗಳು ಯಾವ ರೀತಿ ಇತ್ತು ಅಂದ್ರೆ, ಮನಸ್ಸನ್ನ ಏನ್ರಿ ಮನಸ್ಸನ್ನ ಅಲ್ಲಿ ಹುಡುಕಿ ಆ ಒಂದು ಮಾನಸಾಂತರವನ್ನ ಹೊಂದಿರುವಂತ ಒಂದು ಪಶ್ಚಾತ್ತಾಪವನ್ನ ಪಾಡುವಂತ ಒಂದು ವಾಕ್ಯಗಳಿತ್ತು ಅಂತ ನೋಡ್ತೀವಿ ಸಹೋದರ. ಅದರಿಂದಾನೇ ಅಲ್ಲಿ ಬಿಸ್ನೆಸ್ಗೆ ಏನಾಗೋಯ್ತ್ರಿ, ಏಟು ಬಿದ್ದ್ಬಿಡ್ತು. ಎಲ್ಲಿ? ಎಫೆಸ ಸಭೆಯಲ್ಲಿ. ಇದನ್ನ ದೇವ್ರ ಚಿತ್ತ ಇದ್ರೆ ಅಪೊಸ್ತಲರ ಕಾರ್ಯಗಳು 19ನೇ ಅಧ್ಯಾಯ 23ನೇ ವಚನದಿಂದ ಸ್ವಲ್ಪ ವಿಷಯಗಳನ್ನ ನಾವು ಬರುವಂತ ಒಂದು ವಾರದಲ್ಲಿ ನಾವು ನೋಡೋದಕ್ಕೆ ಪ್ರಯತ್ನ ಮಾಡೋಣ ಸಹೋದರರೇ. ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ನಾವು ಈ ದಿನದಲ್ಲಿ 22 ವಚನಗಳ ತನಕ ಸ್ವಲ್ಪ ವಿಚಾರಗಳನ್ನ ಮಾತ್ರ ನೋಡಿದ್ವಿ, ಆದ್ರೆ ತುಂಬಾನೇ ಮಾಹಿತಿ ಇರುವಂತ ವಿಚಾರಗಳು ಅಲ್ವಾ, ತುಂಬಾನೇ ನಾವು ಆಲೋಚನೆ ಮಾಡುವಂತ ವಿಚಾರಗಳು. ಅದೇ ರೀತಿಯಲ್ಲಿ ಅಪೊಸ್ತಲರ ಕಾರ್ಯಗಳು 19ನೇ ಅಧ್ಯಾಯ 23ನೇ ವಚನದಿಂದ ನಾವೇನ್ ಮಾಡೋಣ ಅಂದ್ರೆ, ಬರುವಂತ ದಿನದಲ್ಲಿ ದೇವರ ಚಿತ್ತ ಇದ್ರೆ ನಾವೇನ್ ಮಾಡೋಣ್ರಿ, ಈ ವಿಚಾರಗಳನ್ನ ನೋಡೋಣ ಸಹೋದರರೇ. ಅದರಿಂದ ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ನೀವು ಕೂಡ ಮತ್ತೊಮ್ಮೆ ನಿಮ್ಮ ಒಂದು ಪರ್ಸನಲ್ ಸ್ಟಡಿಯಲ್ಲಿ ಈ ಒಂದು ಘಟನೆಗಳನ್ನ ನೀವು ಆಲೋಚನೆ ಮಾಡಿ, ಆ ಕಾಲ ಸಮಯದಲ್ಲಿ ನಡೆದಂತ ಘಟನೆಗಳಲ್ಲಿ ಈಗಿರುವಂತ ಒಂದು ಸನ್ನಿವೇಶಕ್ಕೂ ಆವಾಗಿರುವಂತ ಸನ್ನಿವೇಶಕ್ಕೂ ತುಂಬಾನೇ ವ್ಯತ್ಯಾಸ ಇದೆ. ಆ ಸಮಯದಲ್ಲಿ ಇರುವಂತ ಸನ್ನಿವೇಶವನ್ನ ನಮ್ಮ ಗಮನದಲ್ಲಿ ಇಟ್ಟು ನಾವು ಈ ಸ್ಟಡಿಯನ್ನ ಮಾಡಿದಾಗ ಅನೇಕ ವಿಚಾರಗಳು ನಮಗೆ ಅರ್ಥ ಆಗತ್ತೆ ಸಹೋದರರೇ. ಅದರಿಂದ ದೇವರ ಚಿತ್ತ ಇದ್ರೆ ಬರುವಂತ ವಾರದಲ್ಲಿ ಕೂಡ ಈ ವಿಚಾರಗಳನ್ನ ನಾವು ಮತ್ತೆ ಮೆಲುಕಾಕೋಣ. ದೇವರು ಈ ದಿನದಲ್ಲೂ ಕೂಡ ಸಹೋದರರು ಪ್ರಾರ್ಥನೆ ಮಾಡಿರೋ ರೀತಿಯಲ್ಲಿ ನಮ್ಮ ಮಧ್ಯದಲ್ಲಿ ಇದ್ದು, ನಮ್ಮ ಮನೋನೇತ್ರಗಳನ್ನ ತೆರೆದು, ನಮ್ಮ ಕಣ್ಣು ನಮ್ಮ ಕಿವಿ ಅಲ್ವಾ ಇದನ್ನ ತೆರೆದು ಈ ವಿಚಾರಗಳನ್ನ ಅರ್ಥ ಮಾಡಿಕೊಂಡು ಅದರ ಪ್ರಕಾರ ನಾವು ಮಾನಸಾಂತರ ಹೊಂದಿ ನಾವು ನಮ್ಮ ಜೀವಿತದಲ್ಲಿ ಕಾರ್ಯಾರೂಪಕ್ಕೆ ಅದನ್ನ ತರೋದಕ್ಕೆ ದೇವರು ದಯಪಾಲಿಸ್ಲಿ ಅಂತ ಹೇಳಿ ಈ ಒಂದು ವಾಕ್ಯವನ್ನ ಮುಗಿಸ್ಕೋದೀನಿ. ಧನ್ಯವಾದಗಳು. ಸೊ ಈ